ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ ಇಂಡಿಯಾಸ್ ಫಾರೆಸ್ಟ್ ಕವರ್. ಇದರ ಕುರಿತಾಗಿ ಕೆಲವು ಅಂಕಿಅಂಶಗಳನ್ನ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾವು ನೋಡಿದ್ವಿ. ಇವತ್ತು ಕೆಲವು ಇನ್ನಿತರ ಮಾಹಿತಿಗಳನ್ನು ನಾವು ಗಮನಿಸಲಿಕ್ಕಿದ್ದೇವೆ. ಇದು GS3 ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ಮುಂದಿನದಾಗಿ ಪಬ್ಲಿಕ್ ಹೆಲ್ತ್ ನ್ಯೂಟ್ರಿಷನ್ ಪಾಲಿಸಿ. ಇದು GS3 ಸೈನ್ಸ್ ಅಂಡ್ ಹೆಲ್ತ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ ಪ್ರಿಲಿಮ್ಸ್ಗಾಗಿ ನಾವು ಬನಾನಾ ಕಲ್ಟಿವೇಶನ್, ಬಿಸ್ನೆಸ್ ರೆಡಿ 2024 ರಿಪೋರ್ಟ್, ಬಿ ರೆಡಿ ರಿಪೋರ್ಟ್, ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇನ್ಸಿನರೇಷನ್ ಅಂದ್ರೆ ಏನು, ಟ್ರಿನಿಡಾಡ್ ಹಾಗೂ ಟೊಬ್ಯಾಗೊ ಎನ್ನುವ ಪ್ರದೇಶಗಳು ಯಾಕೆ ಸುದ್ದಿಯಲ್ಲಿವೆ, ಅದಾದ ನಂತರ ಮೀಥೈಲ್ ಅಲ್ಕೋ ಪ್ಯಾಲಾಮಿನ್ ಅನ್ನುವಂಥದ್ದು ಏನು, ಎಲ್ಲ ವಿಷಯಗಳನ್ನ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಮೊದಲನೆಯದು ಇಂಡಿಯಾಸ್ ಫಾರೆಸ್ಟ್ ಕವರ್. India's forest and tree cover report claims a 25.17% increase, but the numbers are misleading. ಕೆಲವು ದಿವಸಗಳ ಹಿಂದೆ ನಾವು ನೋಡಿದ ಹಾಗೆ ಇಂಡಿಯಾಸ್ ಫಾರೆಸ್ಟ್ ಕವರ್ ರಿಪೋರ್ಟ್ ಬಂದಿದೆ. ಅಂದರೆ ಭಾರತದಲ್ಲಿ ಕಾಡಿನ ಪ್ರಮಾಣ ಎಷ್ಟಿದೆ, ಎಷ್ಟು ಕಾಡುಗಳು ಹಾಗೂ ಕಾಡು ಬಿಟ್ಟು ಬೇರೆ ಪ್ರದೇಶಗಳ ಅಂಕಿಅಂಶ ಹಾಗೂ ಅವೆರಡರ ಅನುಪಾತ ಎಷ್ಟಿದೆ, ಪ್ರತಿಯೊಂದು ಸಹ ಈ ರಿಪೋರ್ಟ್ ನಲ್ಲಿ ಇದೆ. ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಈಗ 25.17% ಕಾಡುಗಳು ಹೆಚ್ಚಾಗಿವೆ. ಹಾಗಾಗಿ ಈಗ ಭಾರತ ಒಂದು ಸುಸ್ಥಿರವಾಗಿ ಕಾಡುಗಳ ಹೆಚ್ಚಳವನ್ನ ಕಾಣ್ತಾ ಇದೆ ಅಂತ ಆ ರಿಪೋರ್ಟ್ ಹೇಳುತ್ತೆ. ಆದ್ರೆ ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಂಬರ್ಸ್ ಆರ್ ಮಿಸ್ಲೀಡಿಂಗ್, ನಿಜವಾಗ್ಲೂ ಇದು ಸರಿಯಾದ ಮಾಹಿತಿ ಅಲ್ಲ ಅಂತ ಇವ್ರು ಹೇಳ್ತಾರೆ. ಯಾಕೆ ಅಂತಂದ್ರೆ ಮೇನ್ ಇಶ್ಯೂಸ್, ಮಿಸ್ಲೀಡಿಂಗ್ ಡೆಫಿನೇಷನ್ ಆಫ್ ಫಾರೆಸ್ಟ್. ಫಾರೆಸ್ಟ್ ಅಂದ್ರೆ ಏನು, ಆ ಫಾರೆಸ್ಟ್ ಅನ್ನುವ ಒಂದು ವ್ಯಾಖ್ಯಾನದಲ್ಲೇ ಕೆಲವೊಂದು ತಪ್ಪುಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. Monoculture plantations are included at forest to meet carbon targets. These should not count as real forest. Monoculture plantation ಅಂತಂದ್ರೆ ಈಗ ನಾವು ಟೀ, ಕಾಫಿ ಮುಂತಾದ ಪ್ಲಾಂಟೇಶನ್ಗಳಿರುತ್ತವಲ್ವಾ, ಅದನ್ನು ಸಹ ಕಾಡುಗಳಂತ ಪರಿಗಣಿಸಿದ್ದಾರೆ. ಆದ್ರೆ ಇವುಗಳಿಂದ ಯಾವುದೇ ರೀತಿ ದೊಡ್ಡ ಮಟ್ಟದ ಪರಿಣಾಮ ಆಗೋದಿಲ್ಲ, ಇವುಗಳನ್ನ ಕಾಡುಗಳಂತ ಪರಿಗಣಿಸಬಾರದಿತ್ತು ಅನ್ನೋದು ಮೊದಲನೇ ಪಾಯಿಂಟ್. ಡಿಕ್ಲೈನ್ ಇನ್ ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್. ಮುಖ್ಯವಾಗಿ ಸೂಕ್ಷ್ಮ ಪರಿಸರ ವ್ಯವಸ್ಥೆಗೆ ಬೇಕಾದಂತಹ ಕೆಲವೊಂದು ಏರಿಯಾಗಳಿಗೆ ಈಗ ಹಾನಿಯಾಗಿದೆ. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳಲ್ಲಿ ನೋಡೋದಾದ್ರೆ ಡಿಕ್ಲೈನ್ ಇನ್ ಸರ್ಟೇನ್ ಟೈಪ್ಸ್ ಆಫ್ ಫಾರೆಸ್ಟ್ ಡಿಸ್ಪೈಟ್ ಬೀಯಿಂಗ್ ಅನ್ ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಇದು ಮುಖ್ಯವಾಗಿ ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿದ್ರೂ ಸಹ ಈ ಒಂದು ವೆಸ್ಟರ್ನ್ ಘಾಟ್ಗಳ ಕೆಲವೊಂದು ಟೈಪ್ಗಳಲ್ಲಿ ಕಡಿಮೆ ಆಗ್ತಾ ಇದೆ. ಆ ಕಾಡುಗಳು ತಮ್ಮ ಒಟ್ಟು ಪ್ರದೇಶದಲ್ಲಿ ಕುಸಿತವನ್ನ ಕಾಣ್ತಾ ಇವೆ ಅಂತ ಇದು ಹೇಳುತ್ತೆ. ಇನ್ನು ನೀಲಗಿರೀಸ್, ಲಾಸ್ ಆಫ್ ಫಾರೆಸ್ಟ್ ಕವರ್ ಮೇನ್ಲಿ ಡ್ಯೂ ಟು ಫಾರೆಸ್ಟ್ ಫೈರ್ಸ್. ಇದರಲ್ಲಿ ಯಾವ ಕಾರಣದಿಂದಾಗಿ ಫಾರೆಸ್ಟ್ ಕವರ್ ಕಡಿಮೆ ಆಗಿದೆ ಅಂತಂದ್ರೆ ಫಾರೆಸ್ಟ್ ಫೈರ್, ಕಾಡ್ಗಿಚ್ಚಿನಿಂದಾಗಿ ಈ ಒಂದು ನೀಲಗಿರಿ ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇನ್ನು ಮ್ಯಾಂಗ್ರೂವ್ ಫಾರೆಸ್ಟ್ಗಳು ಸಹ ಪ್ರತಿ ವರ್ಷ ಬಹುಪಾಲು ತಮ್ಮ ಒಟ್ಟು ವಿಸ್ತೀರ್ಣದಲ್ಲಿ ಕುಸಿತವನ್ನ ಕಾಣ್ತಾ ಇವೆ. ನಾರ್ತ್ ಈಸ್ಟರ್ನ್ ಇಂಡಿಯಾ, ಈಶಾನ್ಯ ರಾಜ್ಯಗಳಲ್ಲೂ ಸಹ ಡಿಸ್ಪೈಟ್ ಹೋಲ್ಡಿಂಗ್ ಅ ಲಾರ್ಜ್ ಪೋರ್ಷನ್ ಆಫ್ ಇಂಡಿಯಾಸ್ ಫಾರೆಸ್ಟ್ ಕವರ್, ರೀಜನ್ ಫೇಸಸ್ ಡಿಫಾರೆಸ್ಟೇಷನ್. ಅಲ್ಲೂ ಸಹ ಕಾಡುಗಳ ನಾಶ ಆಗ್ತಾ ಇದೆ. ಈಶಾನ್ಯ ರಾಜ್ಯಗಳು ಸಹ ದೊಡ್ಡ ಮಟ್ಟದಲ್ಲಿ ಕಾಡಿನ ಪ್ರಮಾಣವನ್ನು ಹೊಂದಿದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಕಾಡಿನ ನಾಶ ಅಲ್ಲಿ ಕಂಡು ಬರ್ತಾ ಇದೆ ಅಂತ ಈ ಒಂದು ಅಂಶ ಹೇಳುತ್ತೆ. ಹಾಗಾದ್ರೆ ಏನು ಅದಕ್ಕೆ ಕಾರಣ? ರೀಸನ್ಸ್ ಫಾರ್ ಫಾರೆಸ್ಟ್ ಲಾಸ್. ಫಾರೆಸ್ಟ್ ಫೈರ್ ಮೊದಲೇ ಹೇಳಿದಾಗೆ ಕಾಡ್ಗಿಚ್ಚು, ಮೋರ್ ಕಾಮನ್ ಡ್ಯೂ ಟು ಹೀಟ್, ಡ್ರಾಟ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ಮೆನಿ ಆರ್ ಮ್ಯಾನ್ ಮೇಡ್. ಮುಖ್ಯವಾಗಿ ಕಾಡ್ಗಿಚ್ಚು ಹರಡಲಿಕ್ಕೆ ಕಾರಣ ಏನು? ಒಂದು ಉಷ್ಣಾಂಶ, ಇನ್ನೊಂದು ಬರಗಾಲ ಮತ್ತು ಜಾಗತಿಕ ತಾಪಮಾನ ಮತ್ತು ಹಲವಾರು ಅಂಶಗಳು ಮುಖ್ಯವಾಗಿ ಮಾನವ ನಿರ್ಮಿತವಾಗಿದ್ದು ನೈಸರ್ಗಿಕ ವಿಕೋಪಗಳಿಂದಾಗಿ ಅಥವಾ ನೈಸರ್ಗಿಕ ಕಾರಣಗಳಿಂದ ಬದಲು ಮಾನವನಿಂದಾಗೆ ಈ ಕಾಡ್ಗಿಚ್ಚುಗಳು ಹೆಚ್ಚಾಗಿ ಹರಡ್ತಾ ಇವೆ. ಇನ್ನು ಎರಡನೇದು ಲ್ಯಾಂಡ್ ಯೂಸ್ ಚೇಂಜಸ್. ಫಾರೆಸ್ಟ್ ಲ್ಯಾಂಡ್ ಇಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಅಗ್ರಿಕಲ್ಚರಲ್ ಲ್ಯಾಂಡ್ ಡ್ಯೂ ಟು ರೈಸಿಂಗ್ ಫುಡ್ ಡಿಮ್ಯಾಂಡ್ ಅಂಡ್ ಸಾಯಿಲ್ ಡಿಗ್ರೇಡೇಷನ್. ಇಷ್ಟು ದಿವಸ ತನಕ ಇರುವಂತಹ ಒಂದು ಕಾಡನ್ನ ಈಗ ಕೃಷಿ ಭೂಮಿಯಾಗಿ ಪರಿವರ್ತಿಸ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಆ ಒಂದು ಫುಡ್ ಡಿಮಾಂಡ್ ಅಂದ್ರೆ ಜನರು ಆಹಾರದ ಬೆಳೆಗಳಿಗೋಸ್ಕರ ಅಥವಾ ಬೇರೆ ಬೇರೆ ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನ ಕಡಿಮೆ ಆಗೋದಕ್ಕೋಸ್ಕರ ಮುಂತಾದ ಒಂದು ಕಾರಣಗಳಿಂದಾಗಿ ಈ ಫಾರೆಸ್ಟ್ ಅನ್ನುವ ಕಾಡಿನ ಭಾಗ ಏನಿದೆ ಅದು ಈಗ ಅಗ್ರಿಕಲ್ಚರ್, ಕಾಡಿರೋದು ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಇದು ಎರಡನೇ ಕಾರಣ, ಕಾಡುಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ. ಇನ್ನು ಅರ್ಬನೈಸೇಷನ್, cities are expanding into forest, especially in the northeast.
ಈ ಸಿಟೀಸ್ ಏನಿದೆ ಇಷ್ಟು ದಿನ ನಗರಗಳ ಪ್ರದೇಶ ಅದು ಒಂದು ಒಟ್ಟು ವಿಸ್ತೀರ್ಣ ಇತ್ತಲ್ವಾ, ಈಗ ಏನಾಗ್ತಾ ಇದೆ, ಅದು ಕಾಡುಗಳು ಇರುವ ಜಾಗಗಳನ್ನು ಸಹ ಈ ಒಂದು ನಗರಗಳು ಕಬಳಿಸ್ತಾ ಇವೆ. ಮುಖ್ಯವಾಗಿ ಯಾವ ಭಾಗದಲ್ಲಿ? ನಾರ್ತ್ ಈಸ್ಟ್, ಈಶಾನ್ಯ ರಾಜ್ಯಗಳಲ್ಲಿ ಹೀಗಾಗ್ತಾ ಇದೆ. ನಗರಗಳ ಒಂದು ವಿಸ್ತೀರ್ಣ ಜಾಸ್ತಿ ಆಗ್ತಾ ಕಾಡುಗಳು ಇರುವ ಪ್ರದೇಶಗಳಲ್ಲೂ ಸಹ ನಗರಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತುತ್ತಾ ಇವೆ. ಇನ್ನೊಂದು ಸಾಯಿಲ್ ಪೊಲ್ಯೂಷನ್ ಡ್ಯಾಮೇಜಸ್ ಸಾಯಿಲ್ ಫರ್ಟಿಲಿಟಿ ಲೀಡಿಂಗ್ ಟು ಮೋರ್ ಫಾರೆಸ್ಟ್ ಲಾಸ್. ಮುಖ್ಯವಾಗಿ ಮಣ್ಣಿನ ಒಂದು ಪೊಲ್ಯೂಷನ್ ಅಂದ್ರೆ ಮಣ್ಣಿಗಾಗಿ ಕೆಲವೊಂದು ಆ ಮಣ್ಣಿನ ಒಂದು ಫಲವತ್ತತೆ ಇರುತ್ತಲ್ವಾ, ಆ ಫಲವತ್ತತೆಯಲ್ಲಿ ಕುಸಿತ ಕಾಣ್ತಾ ಇದೆ. ಹೀಗಾಗಿ ಮಣ್ಣಿನ ಮಾಲಿನ್ಯ ಎದುರಾಗ್ತಾ ಇದೆ. ಇದರಿಂದ ಏನಾಗುತ್ತೆ, ಸಸ್ಯಗಳು ಅಥವಾ ಕಾಡುಗಳು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ಕಾಡುಗಳು ಸಹ ಇದರಿಂದ ನಾಶವಾಗ್ತಾ ಇದೆ. ಇನ್ನೊಂದು ಕ್ಯಾಂಪಾ ಪಾಲಿಸಿ ಇಶ್ಯೂಸ್. ಏನು ಕ್ಯಾಂಪಾ ಅಂತಂದ್ರೆ, ಕ್ಯಾಂಪಾ ಪಾಲಿಸಿ ಸ್ಟ್ಯಾಂಡ್ಸ್ ಫಾರ್ ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಅಂಡ್ ಪ್ಲಾನಿಂಗ್ ಅಥಾರಿಟಿ. ಕ್ಯಾಂಪ್ ಅಂದ್ರೆ ಏನು? ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಅಂಡ್ ಪ್ಲಾನಿಂಗ್ ಅಥಾರಿಟಿ. ಏನಿದು? ಇಟ್ಸ್ ಅ ಗವರ್ಮೆಂಟ್ ಇನಿಷಿಯೇಟಿವ್, ಒಂದು ಸರ್ಕಾರದ ಕಾರ್ಯಕ್ರಮ to compensate for the loss of forest cover due to developmental activities like infrastructure project, mining or urbanization. ಉದಾಹರಣೆಗೆ, ಒಂದು ಕಂಪನಿ ಹಲವಾರು ಮರಗಳಿದ್ದ ಅಥವಾ ದೊಡ್ಡ ಕಾಡಿನ ಪ್ರದೇಶದಲ್ಲಿ ಒಂದು ಫ್ಯಾಕ್ಟರಿನ ನಿರ್ಮಾಣ ಮಾಡುತ್ತೆ. ಆಗ ಅದು ಹಲವಾರು ಮರಗಳನ್ನ ಕಡಿಬೇಕಾಗುತ್ತಲ್ವಾ. ಈಗ ಸರ್ಕಾರ ಏನ್ ಹೇಳುತ್ತೆ ಕ್ಯಾಂಪ್ ಪಾಲಿಸಿ ಅಡಿಯಲ್ಲಿ ಅಂತಂದ್ರೆ, ನೀವು ಎಷ್ಟು ಪ್ರಮಾಣದ ಕಾಡನ್ನ ಕಡಿದಿದ್ದೀರೋ ಅದೇ ಪ್ರಮಾಣದ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕಾಡನ್ನ ಬೇರೆ ಯಾವುದೋ ಪ್ರದೇಶದಲ್ಲಿ ಬೆಳೆಯಿರಿ. ಹೀಗಾದಾಗ ಪರಿಸರ ಸಮತೋಲನ ಆಗುತ್ತೆ ಅಂತ ಈ ಒಂದು ಪಾಲಿಸಿಯ ಮುಖ್ಯ ಅಂಶ. ಅಂದ್ರೆ ಒಂದು ಕಡೆ ಕಾಡನ್ನು ಕಡಿದ್ರೆ ಮತ್ತೆಲ್ಲೋ ಅದನ್ನ ಬೆಳೆಸೋದು. ಕಾಂಪೆನ್ಸೇಟರಿ ಎಫಾರೆಸ್ಟೇಷನ್ ಪಾಲಿಸೀಸ್ ಇನ್ಎಫೆಕ್ಟಿವ್ ಅಂದ್ರೆ ಇದು ಸರಿಯಾದ ರೀತಿಯಲ್ಲಿ ತನ್ನ ಪರಿಣಾಮವನ್ನು ಬೀರ್ತಾ ಇಲ್ಲ. ಇಟ್ ಪ್ಲಾಂಟ್ಸ್ ಟ್ರೀಸ್ ಇನ್ ನಾನ್ ಸೆನ್ಸಿಟಿವ್ ಏರಿಯಾಸ್. ಮುಖ್ಯವಾಗಿ ಒಂದು ಕಡೆ ಅವರು ಕಾಡನ್ನು ಕಡಿದಿರ್ತಾರೆ, ಅದು ಸೆನ್ಸಿಟಿವ್ ಏರಿಯಾ ಆಗಿರುತ್ತೆ. ಆ ಒಂದು ಸುತ್ತಮುತ್ತಲಿನ ಪ್ರದೇಶಕ್ಕೆ ಆ ಕಾಡು ಅತ್ಯಮೂಲ್ಯವಾಗಿರುತ್ತೆ. ಆದ್ರೆ ಈ ಪ್ರದೇಶದ ಕಾಡನ್ನ ಕಡಿದು ಬೇರೆ ಯಾವುದೋ ಬೇಡದೇ ಇರೋ ಜಾಗದಲ್ಲಿ ಕಾಡನ್ನ ಬೆಳೆಸ್ತೇವೆ ಅಂತ ಹೊರಟ್ರೆ, ಇಷ್ಟು ಹೊತ್ತು ಇಲ್ಲಿ ನಿರ್ಮಾಣ ಆಗಿತ್ತು ಒಂದು ಸಮತೋಲನ ವಾತಾವರಣ, ಅದು ಪೂರ್ತಿ ಹಾನಿ ಆಗುತ್ತೆ. ಮತ್ತೆ ಈಗ ಗಿಡಗಳನ್ನ ಬೆಳೆಸ್ತಾ ಹೋದ್ರೆ ಅದರ ಪರಿಣಾಮ ನಮಗೆ ಸಿಕ್ಕೋದು ಎಷ್ಟೋ ವರ್ಷಗಳ ನಂತರ. ಒಂದು ಕಾಡನ್ನ ಕಡಿದಕ್ಕೆ ಗಿಡ ನೆಡೋದು ಸರಿಯಾದ ಒಂದು ಸೊಲ್ಯೂಷನ್ ಹೌದಾದ್ರೂ, ಆದ್ರೆ ಆ ಜಾಗಗಳನ್ನ ಸರಿಯಾದ ಜಾಗಗಳಲ್ಲೇ ಸರಿಯಾದ ರೀತಿಯಲ್ಲೇ ಕಾಡುಗಳನ್ನ ಬೆಳೆಸಬೇಕಾಗತ್ತೆ. ಈ ಒಂದು ಪಾಲಿಸಿ ಅದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ವಿಚ್ ಡಸಂಟ್ ರಿಸ್ಟೋರ್ ದಿ ಲಾಸ್ಟ್ ಬಯೋಡೈವರ್ಸಿಟಿ. ಏನೇನು ಜೀವ ವೈವಿಧ್ಯತೆಗೆ ಹಾನಿ ಆಗಿದೆಯೋ ಆ ಒಂದು ಹಾನಿ ಇದರಿಂದ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಲೈಕ್ ದಿ ಕೇನ್ ಬೇತ್ವಾ, ಗ್ರೇಟ್ ನಿಕೋಬಾರ್ ಕಟ್ಸ್ ಡೌನ್ ದಿ ಫಾರೆಸ್ಟ್ ಫಾರ್ ಡೆವಲಪ್ಮೆಂಟ್. ಮೊದಲೇ ಕೆಲವು ದಿವಸಗಳ ಹಿಂದೆ ಕೇನ್ ಬೇತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಬಗ್ಗೆ ನೋಡಿದ್ವಿ. ಇಂತಹ ಯೋಜನೆಗಳು ಮತ್ತೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ನಂತಹ ಕೆಲವು ಯೋಜನೆಗಳಿಂದಾಗಿ ಕಾಡುಗಳನ್ನು ಕಡಿಬೇಕಾಗುತ್ತೆ. ಹೀಗಾಗಿ ಒಂದು ಕಡೆ ಡೆವಲಪ್ಮೆಂಟ್ಗೆ ಅಂತ ಹಲವಾರು ಪರಿಸರ ನಾಶ ಆಗ್ತಾನೆ ಇರುತ್ತೆ. ಫಾರೆಸ್ಟ್ ಅಂಡ್ ಟ್ರೀ ಕವರ್ ಡೇಟಾ ಇಶ್ಯೂಸ್. ಮುಖ್ಯವಾಗಿ ಡೇಟಾಗಳಲ್ಲಿ ಮೊದಲೇ ಹೇಳಿದಾಗೆ ಮೋನೋಕಲ್ಚರ್ ಪ್ಲಾಂಟೇಶನ್ಸ್ ಲೈಕ್ ಟೀ ಆರ್ ಕೌಂಟೆಡ್ ಆಸ್ ಫಾರೆಸ್ಟ್. ಈ ಟೀ ಪ್ಲಾಂಟೇಶನ್ಗಳನ್ನ, ಕಾಫಿ ಪ್ಲಾಂಟೇಶನ್ಗಳನ್ನು ಸಹ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಅಕ್ಯುರೇಟ್. ಹಾಗಾಗಿ ಆ ಫಾರೆಸ್ಟ್ಗಳ ಒಂದು ಅಂಕಿಅಂಶ ಏನಿದೆ ಮಾಹಿತಿ, ಅದು ಅಕ್ಯುರೇಟ್ ಅಲ್ಲ. ದಿಸ್ ಇನ್ಫ್ಲೇಟ್ಸ್ ದಿ ಪಾಸಿಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಫಾರೆಸ್ಟ್ ಕವರ್. ಇದರಿಂದ ನಿಜವಾಗ್ಲೂ ಎಷ್ಟು ಕಾಡಿದೆಯೋ ಅದಕ್ಕಿಂತ ಹೆಚ್ಚು ಕಾಡಿದೆ ಅಂತ ನಾವು ಅಂಕಿಅಂಶದ ಮೂಲಕ ಹೇಳ್ತಾ ಇದ್ದೇವೆ. ದ ಡೆಫಿನೇಷನ್ ಆಫ್ ಫಾರೆಸ್ಟ್ ನೀಡ್ಸ್ ಟು ಬಿ ಮೋರ್ ಪ್ರಿಸೈಸ್ ಟು ರಿಫ್ಲೆಕ್ಟ್ ದ ಟ್ರೂ ಹೆಲ್ತ್ ಆಫ್ ಫಾರೆಸ್ಟ್. ಹಾಗಾಗಿ ಏನಾಗಬೇಕು, ಈ ಫಾರೆಸ್ಟ್ ಅಂದ್ರೆ ಏನು, ನಿಜವಾಗ್ಲೂ ಇದರಲ್ಲಿ ಪ್ಲಾಂಟೇಶನ್ಗಳು ಬೇಕಾ, ಆ ಪ್ಲಾಂಟೇಶನ್ ಅಥವಾ ಟೀ ಮತ್ತೆ ಕಾಫಿ ಪ್ಲಾಂಟೇಶನ್ಗಳನ್ನು ಫಾರೆಸ್ಟ್ ಅನ್ನುವ ಒಂದು ವ್ಯಾಖ್ಯಾನದಲ್ಲಿ ನಾವು ಸೇರಿಸಬೇಕಾ ಅನ್ನೋದು ಇನ್ನೂ ಹೆಚ್ಚು ಕ್ಲಿಯರ್ ಆಗಬೇಕು. ಆಗ ಸರಿಯಾದ ರೀತಿಯಲ್ಲಿ ಕಾಡಿನ ಬಗ್ಗೆ ಬೇಕಾದ ಕ್ರಮಗಳನ್ನ, ಹೊಸ ಹೊಸ ನೀತಿಗಳನ್ನು ನಾವು ರೂಪಿಸಬಹುದು. ಇನ್ನೊಂದಿದೆ ಟೆನ್ಷನ್ ಬಿಟ್ವೀನ್ ಡೆವಲಪ್ಮೆಂಟ್ ಅಂಡ್ ಕನ್ಸರ್ವೇಷನ್. ಯಾವಾಗಲೂ ಹಾಗೆ, ಒಂದು ಡೆವಲಪ್ ಆಗಬೇಕು ಅಂತಂದ್ರೆ ಮನುಷ್ಯ ಮೊದಲು ಹುಡುಕೋ ಸರಳವಾದ ದಾರಿ ಅಂತಂದ್ರೆ ಪರಿಸರ ನಾಶ. ಈ ಪರಿಸರವನ್ನ ನಾಶ ಮಾಡಿ ಹೇಗಾದ್ರೂ ತನ್ನ ಡೆವಲಪ್ಮೆಂಟ್ ಆಕ್ಟಿವಿಟಿನ ಮುಂದುವರಿಸಬೇಕು ಅನ್ನೋದು ಅವನ ಗುರಿ. ದರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪ್ರಿಸರ್ವಿಂಗ್ ಫಾರೆಸ್ಟ್. ಯಾವಾಗಲೂ ಈ ಒಂದು ಕಾನ್ಫ್ಲಿಕ್ಟ್ ನಡೀತಾನೆ ಇರುತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇರೋದು ಅಥವಾ ಫಾರೆಸ್ಟ್ಗಳನ್ನ ಪ್ರಿಸರ್ವ್ ಮಾಡೋದು. ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಅಂಡ್ ಅರ್ಬನೈಸೇಷನ್ ಆರ್ ಲೀಡಿಂಗ್ ಟು ಮೋರ್ ಫಾರೆಸ್ಟ್ ಲಾಸ್. ದೊಡ್ಡ ದೊಡ್ಡ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದ ಯೋಜನೆಗಳಾಗ್ಲಿ ಅಥವಾ ನಗರೀಕರಣವಾಗ್ಲಿ ಏನಾಗುತ್ತೆ, ಅದರಿಂದ ದೊಡ್ಡ ಮಟ್ಟದಲ್ಲಿ ಕಾಡಿನ ನಾಶವಾಗುತ್ತೆ. ಬಟ್ ಪಾಲಿಸೀಸ್ ಲೈಕ್ ಕ್ಯಾಂಪಾ ಆರ್ ನಾಟ್ ಎಫೆಕ್ಟಿವ್ ಇನ್ ರಿಸ್ಟೋರಿಂಗ್ ಬಯೋಡೈವರ್ಸಿಟಿ.
ಆ ಕಂಪನಿಗಳು ಒಂದು ಕಡೆ ಕಾಡನ್ನ ಕಡಿದು ಇನ್ನೊಂದು ಕಡೆ ನಾವು ಸಸ್ಯಗಳನ್ನ ಕಾಡನ್ನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರು ಸಹ ಅದು ಎಫೆಕ್ಟಿವ್ ಆಗಿ ಸರಿಯಾದ ರೀತಿಯಲ್ಲಿ ಇನ್ನೂ ಜಾರಿಗೊಂಡಿಲ್ಲ. ಅದರಿಂದ ಇಷ್ಟು ಹೊತ್ತಿನ ತನಕ ಏನೇನು ಬಯೋಡೈವರ್ಸಿಟಿಗೆ ಜೀವ ವೈವಿಧ್ಯತೆಗೆ ಹಾನಿಯಾಗಿತ್ತೋ ಅದು ಸರಿಯಾಗಿ ವಾಪಸ್ ಬರ್ತಾ ಇಲ್ಲ. ಹಾನಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾನೆ ಇದೆ ಅಂತ ಇದು ಹೇಳುತ್ತೆ. ಹಾಗಾದ್ರೆ ಕನ್ಕ್ಲೂಷನ್ ಏನು? ವೈಲ್ ದ ಫಾರೆಸ್ಟ್ ಕವರ್ ನಂಬರ್ ಸೀಮ್ ಪಾಸಿಟಿವ್, ಆ ಫಾರೆಸ್ಟ್ ಕವರ್ ಒಂದು ರಿಪೋರ್ಟ್ ಅಲ್ಲಿ ಏನಿದೆ ಅದು ಪಾಸಿಟಿವ್ ಅಂತ ಹೇಳುತ್ತೆ, ಕಾಡಿನ ಭಾಗ ಹೆಚ್ಚಾಗ್ತಾ ಇದೆ ಅಂತ ಆ ರಿಪೋರ್ಟ್ ಹೇಳುತ್ತೆ. ದ ರಿಯಾಲಿಟಿ ಈಸ್ ಕನ್ಸರ್ನಿಂಗ್ ಡ್ಯೂ ಟು ಮಿಸ್ ಕ್ಲಾಸಿಫಿಕೇಶನ್ ಅಂಡ್ ಡಿಫಾರೆಸ್ಟೇಷನ್ ಇನ್ ಕೀ ಏರಿಯಾಸ್. ಆದ್ರೆ ನಮಗೆ ಈಗಿರೋ ಕಾಳಜಿ ಏನು? ಮುಖ್ಯವಾಗಿ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳಾಗಿದೆ. ಮತ್ತೆ ಮುಖ್ಯವಾಗಿ ವೆಸ್ಟರ್ನ್ ಘಾಟ್ಸ್ ನಂತಹ ಅತಿ ಸೂಕ್ಷ್ಮ ಪ್ರದೇಶಗಳ ಕಾಡುಗಳೇ ಕಡಿಮೆ ಆಗ್ತಾ ಇದೆ. ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಕಂಟಿನ್ಯೂ ಟು ಕಾನ್ಫ್ಲಿಕ್ಟ್ ವಿತ್ ಫಾರೆಸ್ಟ್ ಕನ್ಸರ್ವೇಷನ್. ಡೆವಲಪ್ಮೆಂಟ್ ಮತ್ತೆ ಕನ್ಸರ್ವೇಷನ್ ಈ ಎರಡು ವಿಷಯಗಳ ನಡುವೆ ಆ ಒಂದು ಕಾನ್ಫ್ಲಿಕ್ಟ್, ಒಂದು ವಿರೋಧಾಭಾಸ ಎದುರಾಗ್ತಾನೆ ಇದೆ. ದ ಕ್ಯಾಂಪಾ ಪಾಲಿಸಿ ನೀಡ್ಸ್ ಟು ರಿಫಾರ್ಮ್ ಟು ಬಿ ಮೋರ್ ಎಫೆಕ್ಟಿವ್ ಇನ್ ಪ್ರಿಸರ್ವಿಂಗ್ ಬಯೋಡೈವರ್ಸಿಟಿ. ಹಾಗಾಗಿ ಏನಾಗಬೇಕು? ಒಂದು ಕ್ಯಾಂಪಾ ಪಾಲಿಸಿ ಇದೆಯಲ್ಲ, ಇದು ಇನ್ನೂ ಪರಿಣಾಮಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಅಳವಡಿಸಬೇಕು, ಅದರನ್ನ ಸರಿಯಾಗಿ ಕಂಪನಿಗಳು ಜಾರಿಗೊಳಿಸಬೇಕು. ಇನ್ನು ಎರಡನೇ ಆರ್ಟಿಕಲ್ ಏನಂತಂದ್ರೆ ಪಬ್ಲಿಕ್ ಹೆಲ್ತ್ ನ್ಯೂಟ್ರಿಷನ್ ಪಾಲಿಸಿ ರೀಸೆಂಟ್ ಲ್ಯಾನ್ಸೆಟ್ ರಿಪೋರ್ಟ್ ಫೈಂಡಿಂಗ್ಸ್. ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿತ್ತು ಲ್ಯಾನ್ಸೆಟ್ ಅಂತ, ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ವೇಸ್ಟಿಂಗ್, ಸ್ಟಂಟಿಂಗ್ ಅಂಡ್ ಅಂಡರ್ ವೇಟ್ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ವೇಸ್ಟಿಂಗ್ ಅಂತಂದ್ರೆ ಲೋ ವೇಟ್ ಫಾರ್ ಹೈಟ್, ಒಬ್ಬರ ಇರುವ ಒಂದು ಎತ್ತರಕ್ಕೆ ಸರಿಯಾದ ವೇಟ್ ಇಲ್ಲದೆ ಇರೋದು. ಒಬ್ರು ಇಂತಿಷ್ಟು ಹೈಟ್ ಇದ್ದಾರೆ ಅಂತಂದ್ರೆ ಅದಕ್ಕೆ ಸರಿಯಾಗಿ ಕೆಲವು ವೇಟ್ಗಳಿರ್ಬೇಕಾಗುತ್ತೆ. ನಿಮ್ಮ ಎತ್ತರಕ್ಕೆ ತಕ್ಕ ಹಾಗೆ ನಿಮ್ಮ ತೂಕ ಇರಬೇಕಾಗುತ್ತೆ. ಒಂದು ವೇಳೆ ಎತ್ತರಕ್ಕೆ ತಕ್ಕ ತೂಕ ಇಲ್ಲದೆ ಇದ್ರೆ ಅದಕ್ಕೆ ಏನಂತ ಕರೀತಾರೆ? ವೇಸ್ಟಿಂಗ್. ಸ್ಟಂಟಿಂಗ್ ಅಂತಂದ್ರೆ ಶಾರ್ಟ್ ಹೈಟ್ ಫಾರ್ ಏಜ್. ಇಂತಿಷ್ಟು ವಯಸ್ಸಿಗೆ ಇಷ್ಟು ಹೈಟ್ ಆಗಿರ್ಬೇಕು ಅಂತ ಒಂದು ನಿಯಮ ಇದ್ರೆ ಅದರಲ್ಲಿ ಏನಾದ್ರೂ ಕೊರತೆ ಕಂಡು ಬಂದ್ರೆ ಶಾರ್ಟ್ ಹೈಟ್ ಫಾರ್ ಏಜ್, ಆ ವಯಸ್ಸಿಗೆ ಸರಿಯಾದ ರೀತಿಯಲ್ಲಿ ನಿಮ್ಮ ಹೈಟ್ ಇಲ್ಲ, ಆವಾಗ ಅದಕ್ಕೆ ಏನಂತ ಕರೀತಾರೆ? ಸ್ಟಂಟಿಂಗ್. ಸ್ಟಂಟಿಂಗ್ ಅಂತಂದ್ರೆ ಹೈಟ್ ಶಾರ್ಟ್ ಆಗಿರೋದು, ಯಾವ ವಯಸ್ಸಿಗೆ ತಕ್ಕ ಹಾಗೆ ಸರಿಯಾದ ಬೆಳವಣಿಗೆ ಆಗದೆ ಇರೋದು. ಅಂಡರ್ ವೇಟ್ ನಿಮ್ಗೆ ಗೊತ್ತೇ ಇದೆ, ಲೋ ವೇಟ್ ಫಾರ್ ದಿ ಏಜ್, ಆ ವಯಸ್ಸಿಗೆ ತಕ್ಕ ಹಾಗೆ ತೂಕದಲ್ಲಿ ಕಡಿಮೆ ಇರೋದು. ಮೊದಲನೇದು ವೇಸ್ಟಿಂಗ್ ಅಂತಂದ್ರೆ ಕಡಿಮೆ ತೂಕ, ಯಾವುದಕ್ಕೆ? ಹೈಟ್ಗೆ ಸಂಬಂಧಪಟ್ಟ ಹಾಗೆ ಕಡಿಮೆ ತೂಕ ಇದ್ರೆ ಅದು ವೇಸ್ಟಿಂಗ್. ಸ್ಟಂಟಿಂಗ್ ಅಂತಂದ್ರೆ ಏಜಿಗೆ ತಕ್ಕ ಹಾಗೆ ಹೈಟ್ ಕಡಿಮೆ ಇದ್ರೆ ಅದು ಸ್ಟಂಟಿಂಗ್. ಅಂಡರ್ ವೇಟ್ ಅಂತಂದ್ರೆ ವೇಟ್ ಕಡಿಮೆ ಇರೋದು, ವಯಸ್ಸಿಗೆ ತಕ್ಕ ಹಾಗೆ ವೇಟ್ ಇಲ್ಲದೆ ಇರೋದು. ದೀಸ್ ಆರ್ ದಿ ಮೇಜರ್ ನ್ಯೂಟ್ರಿಷನ್ ರಿಲೇಟೆಡ್ ಇಶ್ಯೂಸ್ ಎಸ್ಪೆಷಲಿ ಇನ್ ಚಿಲ್ಡ್ರನ್. ಮುಖ್ಯವಾಗಿ ಇದು ಮಕ್ಕಳಲ್ಲಿ ಬೇರೆ ಬೇರೆ ಪೋಷಕಾಂಶಗಳ ಕೊರತೆಯಿಂದ ಕಂಡುಬರುವಂತಹ ಕೆಲವೊಂದು ಸಮಸ್ಯೆಗಳು. ದ ಲ್ಯಾನ್ಸೆಟ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ದ ಲ್ಯಾನ್ಸೆಟ್ ರಿಪೋರ್ಟ್ ಶೋಸ್ ಸ್ಲೋ ಪ್ರೋಗ್ರೆಸ್ ಆನ್ ರೆಡ್ಯೂಸಿಂಗ್ ಸ್ಟಂಟಿಂಗ್, ಅನಿಮಿಯಾ ಅಂಡ್ ಒಬೆಸಿಟಿ ವರ್ಲ್ಡ್ ವೈಡ್. ಈ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಈಗ ಸ್ಟಂಟಿಂಗ್, ಅನಿಮಿಯಾ ಅಂದ್ರೆ ರಕ್ತಹೀನತೆ, ಒಬೆಸಿಟಿ ಬೊಜ್ಜು ಮುಂತಾದ ಕಾಯಿಲೆಗಳನ್ನ ಕಡಿಮೆಗೊಳಿಸೋದ್ರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಈ ಕಾಯಿಲೆಗಳು, ಈ ಸಮಸ್ಯೆಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಇವೆ. It suggests that many countries, including India, may not meet their targets by 2030. ಪ್ರತಿ ದೇಶ ಒಂದು ಟಾರ್ಗೆಟ್ ಹಾಕೊಂಡಿರುತ್ತೆ, ಈ ಒಂದು ಸಮಸ್ಯೆಗಳನ್ನ ಇಂತಿಷ್ಟು ವರ್ಷಕ್ಕೆ ನಾನು ಪರಿಹರಿಸಬೇಕು, ಈ ತರ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ಬೇಕು ಅಂತ. ಪ್ರಸ್ತುತ ಸಂದರ್ಭದಲ್ಲಿ ಹಲವಾರು ದೇಶಗಳು ಈ ಒಂದು ಟಾರ್ಗೆಟ್ ಅನ್ನ ಮುಟ್ಟುವ ಯಾವುದೇ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಅಂತ ಈ ಒಂದು ರಿಪೋರ್ಟ್ ಹೇಳುತ್ತೆ. ಇಂಡಿಯಾ ಇಸ್ ಮೇಕಿಂಗ್ ಪ್ರೋಗ್ರೆಸ್ ಇನ್ ರೆಡ್ಯೂಸಿಂಗ್ ವೇಸ್ಟಿಂಗ್. ವೇಸ್ಟಿಂಗ್ ಅಂತ ಹೇಳಿದ್ವಲ್ಲ, ವೇಸ್ಟಿಂಗ್ ಅಂತಂದ್ರೆ ಏನು? ಲೋ ವೇಟ್ ಫಾರ್ ಹೈಟ್. ಅದನ್ನ ಕಡಿಮೆಗೊಳಿಸೋದ್ರಲ್ಲಿ ಭಾರತ ಏನೋ ಅಭಿವೃದ್ಧಿ ಸಾಧಿಸ್ತಾ ಇದೆ ಅಂಡ್ ಇಸ್ ಕ್ಲೋಸ್ ಟು ಟ್ಯಾಕ್ಲಿಂಗ್ ಸ್ಟಂಟಿಂಗ್. ಮತ್ತೆ ಸ್ಟಂಟಿಂಗ್ ಅನ್ನ ನಿವಾರಿಸೋದ್ರಲ್ಲೂ ಸಹ ಸ್ವಲ್ಪ ಉತ್ತಮವಾದ ಪ್ರಗತಿಯನ್ನ ಕಾಣ್ತಾ ಇದೆ. ಆದ್ರೆ ಸ್ಲೋ ಪ್ರೋಗ್ರೆಸ್ ಏನಿದೆ ಸ್ಲೋ ಆಗಿದೆ. ಏನದಕ್ಕೆ ಕಾರಣ ಅಂತಂದ್ರೆ ಯುನಿಡೈಮೆನ್ಷನಲ್ ಅಪ್ರೋಚ್. ಸಾಲ್ವಿಂಗ್ ಒನ್ ಇಶ್ಯೂ ಲೈಕ್ ಅನಿಮಿಯಾದಲ್ಲಿ ಐರನ್ ಡೆಫಿಷಿಯನ್ಸಿ ಇರುತ್ತೆ, ವೋಂಟ್ ವರ್ಕ್ ಅಲೋನ್. ಯಾವುದೋ ಒಂದು ಕಾಯಿಲೆ ಇದೆ ಅಥವಾ ಒಂದು ಸಮಸ್ಯೆ ಇದೆ ಅದೊಂದು ಮಾತ್ರ ನಾನು ನಿವಾರಣೆ ಮಾಡ್ತೇನೆ ಅಂತ ಹೊರಟ್ರೆ ಅದು ಸರಿಯಾದ ವೇ ಅಲ್ಲ, ಸರಿಯಾದ ದಾರಿ ಅಲ್ಲ. ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಇಸ್ ನೀಡೆಡ್. ಎಲ್ಲಾ ರೀತಿಯಲ್ಲಿ ಸಮಗ್ರವಾದ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಇಂತಹ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮೀನಿಂಗ್ ಸಾಲ್ವಿಂಗ್ ಓವರ್ ಆಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ಸ್, ನಾಟ್ ಜಸ್ಟ್ ಫೋಕಸಿಂಗ್ ಆನ್ ಒನ್ ನ್ಯೂಟ್ರಿಯೆಂಟ್. ಯಾವುದೋ ಒಂದು ಕೊರತೆ ಇದೆ ಅಂತಂದ್ರೆ ಆ ಕೊರತೆಯನ್ನು ನೀಗಿಸೋ ಬದಲು ಏನೇನು ಅವಶ್ಯಕತೆ ಇದೆಯೋ ದೇಹಕ್ಕೆ ಅದು ಎಲ್ಲದರ ಮೇಲೂ ಫೋಕಸ್ ಮಾಡಬೇಕು. ಎಕ್ಸಾಂಪಲ್ ಏನು? ವಿಟಮಿನ್ ಸಿ ಡೆಫಿಷಿಯನ್ಸಿ can't just be solved by giving vitamin C. It's a part of broader nutrition. ಯಾರಿಗೂ ಒಬ್ಬರಿಗೆ ವಿಟಮಿನ್ ಸಿ ಕೊರತೆ ಇರುತ್ತೆ, ಅವರಿಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ಆ ಕೊರತೆ ಸ್ವಲ್ಪ ಹೊತ್ತಿಗೆ ನಿವಾರಣೆ ಆಗ್ಬಹುದು. ಆದ್ರೆ ದೇಹದ ಸಮತೋಲನವನ್ನ ಕಾಪಾಡ್ಕೋಬೇಕಲ್ಲ,
ಹಾಗಾಗಿ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಕೊಡಬೇಕು, ಕೇವಲ ವಿಟಮಿನ್ ಸಿ ಮಾತ್ರ ಅಲ್ಲ, ಸಮಗ್ರವಾದ ಒಂದು ನ್ಯೂಟ್ರಿಷನ್ ವ್ಯವಸ್ಥೆನ ತರಬೇಕು. ಇನ್ನೊಂದು ಟೈಮಿಂಗ್ ಆಫ್ ಇಂಟರ್ವೆನ್ಷನ್ ಅಂತಂದ್ರೆ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಲೈಕ್ ಸ್ಟಂಟಿಂಗ್ ಮೋಸ್ಟ್ಲಿ ಆಕರ್ ಇನ್ ಚಿಲ್ಡ್ರನ್ ಏಜ್ಡ್ 0 to 2 years. ಅಂದ್ರೆ ಮುಖ್ಯವಾಗಿ ಮಕ್ಕಳಲ್ಲಿ ಇಂತಹ ಸಮಸ್ಯೆಗಳು ಯಾವಾಗ ಕಾಣುತ್ತೆ? ಚಿಕ್ಕವರಿದ್ದಾಗಿಂದ 2 ವರ್ಷದ ತನಕ ಇಂತಹ ಸಮಸ್ಯೆಗಳು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇಂಟರ್ವೀನಿಂಗ್ ಆಫ್ಟರ್ ದಿಸ್ ಪೀರಿಯಡ್ ಎಟ್ ಏಜ್ 5 won't be ಆಸ್ ಎಫೆಕ್ಟಿವ್. ಈ ಒಂದು ವಯಸ್ಸಿನದಲ್ಲೇ, ಈ ಒಂದು ಚಿಕ್ಕವರಿದ್ದಾಗಲೇ 0 ಇಂದ 2 ವರ್ಷದ ಒಳಗಡೆನೆ ನಾವು ಇದಕ್ಕೆ ಸರಿಯಾದ ಕ್ರಮಗಳನ್ನ ಕೈಗೊಳ್ಬೇಕು. ಈಗ 5 ವರ್ಷ ಆದ ನಂತರ ಅದಕ್ಕೆ ಏನಾದರೂ ಕ್ರಮಗಳನ್ನ ಕೈಗೊಳ್ತೇನೆ ಅಂತ ಹೊರಟ್ರೆ ಅದು ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ. ಅರ್ಲಿ ಇಂಟರ್ವೆನ್ಷನ್ ಇಸ್ ಕೀ ಫಾರ್ ಪ್ರಿವೆಂಟಿಂಗ್ ಅಂಡ್ ಅಡ್ರೆಸಿಂಗ್ ಸ್ಟಂಟಿಂಗ್. ಮೊದಲೇ ಹೇಳಿದಾಗೆ ಆದಷ್ಟು ಬೇಗ ಇಂತಹ ಸಮಸ್ಯೆಗಳನ್ನ ಪರಿಹರಿಸಬೇಕು. ಹೀಗಾದಾಗ ಮುಂದೆ ಎದುರಾಗುವಂತಹ ವೇಸ್ಟಿಂಗ್, ಸ್ಟಂಟಿಂಗ್, ಅಂಡರ್ವೇಟ್ ಮುಂತಾದ ಸಮಸ್ಯೆಗಳನ್ನ ಮೊದಲೇ ನಾವು ನಿರ್ವಹಿಸಬಹುದು. ಕ್ವಾಲಿಟಿ ಆಫ್ ಕ್ಯಾಲೋರೀಸ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹೌ ಮೆನಿ ಕ್ಯಾಲೋರೀಸ್ ಅ ಚೈಲ್ಡ್ ಗೆಟ್ಸ್. ಒಂದು ಮಗು ಎಷ್ಟು ಕ್ಯಾಲೋರಿಗಳನ್ನ ತಗೊಳುತ್ತೆ ಅನ್ನೋದ್ರ ಬದಲು ಬಟ್ ದ ಕ್ವಾಲಿಟಿ ಆಫ್ ದೋಸ್ ಕ್ಯಾಲೋರೀಸ್, ಆ ಪ್ರತಿ ಕ್ಯಾಲೋರಿಯ ಗುಣಮಟ್ಟ ಹೇಗಿದೆ ಅನ್ನೋದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಇಸ್ ಕ್ರೂಷಿಯಲ್ ಫಾರ್ ಚೈಲ್ಡ್ಸ್ ಡೆವಲಪ್ಮೆಂಟ್. ಎಲ್ಲಾ ರೀತಿಯ ಒಂದು ಸಮತೋಲಿತ ಆಹಾರ ಇದೆಯಲ್ಲ, ಅದು ಆ ಮಗುವಿನ ಬೆಳವಣಿಗೆಗೆ ಅತಿ ಅಗತ್ಯ ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ಅಂದ್ರೆ ಕನ್ಕ್ಲೂಷನ್ ಏನು? ಸಾಲ್ವ್ ಮಾಲ್ ನ್ಯೂಟ್ರಿಷನ್ ಇಂಡಿಯಾ. ದೇಶದಲ್ಲಿ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡಲಿಕ್ಕೆ ಅ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಇಸ್ ನೀಡೆಡ್. ಬಹು ಆಯಾಮಗಳ ಒಂದು ಅಪ್ರೋಚ್ನ ನಾವು ಈಗ ಅತ್ಯಮೂಲ್ಯವಾಗಿ ಇದನ್ನ ಅಳವಡಿಸಬೇಕಾಗಿದೆ. ವಿತ್ ಟೈಮ್ಲಿ ಇಂಟರ್ವೆನ್ಷನ್, ಅಂದ್ರೆ ಮೊದಲೇ ಹೇಳಿದಾಗೆ ಚಿಕ್ಕವರಿದ್ದಾಗಲೇ, ಎಸ್ಪೆಷಲಿ ಇನ್ ದ ಅರ್ಲಿ ಇಯರ್ಸ್, ಮಗು ಚಿಕ್ಕವರಿದ್ದಾಗಲೇ ಅವರಿಗೆ ಈ ಒಂದು ಅಪ್ರೋಚಿನ ಮೂಲಕ ನಾವು ಅವರಿಗೆ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಅಂಡ್ ಅ ಫೋಕಸ್ ಆನ್ ದಿ ಕ್ವಾಲಿಟಿ ಆಫ್ ಕ್ಯಾಲೋರೀಸ್. ಮುಖ್ಯವಾಗಿ ಮೊದಲೇ ಹೇಳಿದಾಗೆ ಎಷ್ಟು ಕ್ಯಾಲೋರಿ ತಗೊಳ್ತೇವೆ ಅನ್ನೋದ್ರ ಬದಲು ಆ ಕ್ಯಾಲೋರಿಯ ಗುಣಮಟ್ಟ ಹೇಗಿದೆ, ಆ ಕ್ವಾಲಿಟಿಯ ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು. ದಿಸ್ ವಿಲ್ ಅಡ್ರೆಸ್ ಪ್ರಾಬ್ಲಮ್ಸ್ ಲೈಕ್ ವೇಸ್ಟಿಂಗ್ ಅಂಡ್ ಸ್ಟಂಟಿಂಗ್ ಮೋರ್ ಎಫೆಕ್ಟಿವ್ಲಿ. ಇದರಿಂದ ಏನಾಗುತ್ತೆ? ಸ್ಟಂಟಿಂಗ್, ವೇಸ್ಟಿಂಗ್ ಅಂತಹ ಪ್ರಾಬ್ಲಮ್ಗಳನ್ನ ಇನ್ನೂ ಹೆಚ್ಚು ಪರಿಣಾಮಾತ್ಮಕವಾಗಿ ನಾವು ಪರಿಹರಿಸಬಹುದು. ಮುಂದೆ ಬನಾನಾ ಕಲ್ಟಿವೇಶನ್, ಇದರ ಬಗ್ಗೆ ಕೆಲವೊಂದು ಸುದ್ದಿ ಇದೆ. ಎಕ್ಸ್ಪೋರ್ಟ್ ಗ್ರೋತ್. ಇಂಡಿಯಾ ಹ್ಯಾಸ್ ಸೀನ್ ಅ 10-fold ಇನ್ಕ್ರೀಸ್, ಅಂದ್ರೆ 10 ಪಟ್ಟು ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ? ಇನ್ ಬನಾನಾ ಎಕ್ಸ್ಪೋರ್ಟ್ಸ್ ಓವರ್ ದ ಪಾಸ್ಟ್ ಡಿಕೇಡ್. ಕಳೆದ 10 ವರ್ಷಗಳಲ್ಲಿ ಭಾರತ ಬನಾನಾವನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುವಲ್ಲಿ ಸುಮಾರು 10 ಪಟ್ಟು ಹೆಚ್ಚಳವನ್ನ ಕಂಡಿದೆ. ಇಂಡಿಯಾ ಸೀನ್ 10-fold ಇನ್ಕ್ರೀಸ್ ಇನ್ ಬನಾನಾ ಎಕ್ಸ್ಪೋರ್ಟ್ ಓವರ್ ದ ಪಾಸ್ಟ್ ಡಿಕೇಡ್. ಈ ಫ್ಯಾಕ್ಟರ್ಸ್ ಏನು? ಮುಖ್ಯವಾಗಿ ಬಾಳೆ ಬೆಳೆಗೆ ಅಥವಾ ಬಾಳೆಕಾಯಿ, ಬಾಳೆಹಣ್ಣು ಮುಂತಾದವುಗಳಿಗೆ ಸಂಬಂಧಿಸಿದ ಹಾಗೆ ಏನೇನು ಕೀ ಫ್ಯಾಕ್ಟರ್ಗಳಿರಬೇಕು, ಪರಿಸರ ಹೇಗಿರಬೇಕು, ಯಾವ ಒಂದು ವಾತಾವರಣದಲ್ಲಿ ಈ ಒಂದು ಬಾಳೆ ಬೆಳೆ ಸರಿಯಾಗಿ ಬೆಳೆಯುತ್ತೆ ಅಂತ. ಕ್ಲೈಮೇಟ್, ಐಡಿಯಲ್ ಟೆಂಪರೇಚರ್ ರೇಂಜ್ ಆಫ್ 15 degrees Celsius to 35 degrees Celsius, 75 to 85% ಹ್ಯುಮಿಡಿಟಿ. ಅಂದರೆ ಸುಮಾರು 15 ಇಂದ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು. ಇದಕ್ಕೆ 75ರಿಂದ 85% ತೇವಾಂಶ, ಹ್ಯುಮಿಡಿಟಿನೂ ಇರಬೇಕು. ಸಾಯಿಲ್ ಹೇಗಿರಬೇಕು? ಡೀಪ್ ರಿಚ್ ಲೋಮಿ ಸಾಯಿಲ್ ವಿತ್ pH ಬಿಟ್ವೀನ್ 6.5 to 7.5. ಈ ಒಂದು pH ರೇಂಜ್ ಅಲ್ಲಿ ಇರಬೇಕು. ನೀಡ್ಸ್ ಗುಡ್ ವಾಟರ್, ಚೆನ್ನಾದ ನೀರಿನ ವ್ಯವಸ್ಥೆಯೂ ಸಹ ಬೇಕು ಇದಕ್ಕೆ. ಮಾಯಿಶ್ಚರ್, ಮೊದಲೇ ಹೇಳಿದಾಗೆ ತೇವಾಂಶದ ಅಗತ್ಯವೂ ಸಹ ಈ ಬೆಳೆಗೆ ಇದೆ. ಮೇಜರ್ ವೆರೈಟಿ ಡ್ವಾರ್ಫ್ ಕ್ಯಾವೆಂಡಿಶ್, ರೋಬಸ್ಟಾ, ಮಾಂಥ್ಯಾನ್, ಪೂವನ್, ನೇಂದ್ರ. ಇದೆಲ್ಲ ಏನು? ಬಾಳೆಕಾಯಿಯ ಬೇರೆ ಬೇರೆ ಜಾತಿಗಳು, ಅಂದ್ರೆ ಬೇರೆ ಬೇರೆ ವೆರೈಟಿಗಳು ಅಂತ ಹೇಳ್ತೀವಲ್ವ ಹಾಗೆ. ಮೇಜರ್ ಪ್ರೊಡ್ಯೂಸರ್ಸ್ ಯಾವ್ಯಾವುದು ನಮ್ಮ ದೇಶದಲ್ಲಿ? ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್. ಈ ಒಂದು 3 ರಾಜ್ಯಗಳು ಹೆಚ್ಚಾಗಿ ಈ ಒಂದು ಬೆಳೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇವೆ. ಅದಾದ ನಂತರ ಬಿಸ್ನೆಸ್ ರೆಡಿ ಅಥವಾ ಬಿ ರೆಡಿ 2024 ರಿಪೋರ್ಟ್. ಒಂದು ಹೊಸದಾಗಿ ಒಂದು ರಿಪೋರ್ಟ್ ಬಂದಿದೆ. ಯಾವ ಒಂದು ಸಂಸ್ಥೆ ಇದನ್ನ ಬಿಡುಗಡೆ ಮಾಡ್ತಾ ಇದೆ? ಲಾಂಚ್ಡ್ ಬೈ ವರ್ಲ್ಡ್ ಬ್ಯಾಂಕ್ ಇದನ್ನ ಬಿಡುಗಡೆ ಮಾಡ್ತಾ ಇದೆ. ಬೆಂಚ್ ಮಾರ್ಕ್ಸ್ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್. ಒಂದು ದೇಶದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಒಂದು ಉದ್ಯಮಗಳನ್ನ, ಬಿಸ್ನೆಸ್ಗಳನ್ನ ಸರಿಯಾಗಿ ಸ್ಥಾಪನೆ ಮಾಡಲಿಕ್ಕೆ, ಆ ಬಿಸ್ನೆಸ್ನ ಬೆಳವಣಿಗೆಗೆ ಬೇಕಾದಂತಹ ವಾತಾವರಣ ಇದೆಯಾ ಅಲ್ಲಿ, ಅಥವಾ ಇನ್ವೆಸ್ಟ್ಮೆಂಟ್ಗೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಇದೆಯಾ ಅನ್ನೋದನ್ನ ಇದು ಪರೀಕ್ಷೆ ಮಾಡುತ್ತೆ. ರೀಪ್ಲೇಸಸ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್. ಮೊದಲು ಒಂದು ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅಂತ ಇತ್ತು, ಅಥವಾ ಅದಕ್ಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾನು ಕರಿತಾ ಇದ್ರು. ಆ ಒಂದು ಇಂಡೆಕ್ಸ್ ನ ಬದಲು ಈಗ ವರ್ಲ್ಡ್ ಬ್ಯಾಂಕ್ ಯಾವುದನ್ನ ಜಾರಿಗೆ ತಂದಿದೆ? ಬಿಸ್ನೆಸ್ ರೆಡಿ ರಿಪೋರ್ಟ್ ಅಂತ. ಇದು ಕೆಲವೊಂದು
ಸವಾಲುಗಳು ಭಾರತದಲ್ಲಿ ಇವೆ ಅಂತ ಹೇಳಿದೆ. ಚಾಲೆಂಜಸ್ ಇನ್ ಇಂಡಿಯಾ: ಬಿಸ್ನೆಸ್ ಎಂಟ್ರಿ ಅಂಡ್ ಲೇಬರ್ ರೆಗ್ಯುಲೇಷನ್ಸ್, ಮಲ್ಟಿಪಲ್ ಸ್ಟೆಪ್ಸ್ ಫಾರ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಅಂಡ್ ಇನ್ಕಂಪ್ಲೀಟ್ ಡಿಜಿಟಲ್ ಇಂಟಿಗ್ರೇಷನ್. ಭಾರತದಲ್ಲಿ ಮೊದಲನೇ ಸಮಸ್ಯೆ ಯಾವುದು? ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಹಲವಾರು ಸ್ಟೆಪ್ಸ್ಗಳಿದೆ, ಹಲವಾರು ರೀತಿಯ ಕ್ರಮಗಳನ್ನ ಕೈಗೊಂಡು ಹಲವಾರು ಕಡೆ ಅಪ್ಲಿಕೇಶನ್ ಹಾಕಿ ಹಲವಾರು ಪ್ರೊಸೆಸ್ಗಳ ಆದ ನಂತರ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಮತ್ತೆ ಡಿಜಿಟಲ್ ಇಂಟಿಗ್ರೇಷನ್, ಸರಿಯಾದ ರೀತಿಯಲ್ಲಿ ಡಿಜಿಟಲ್ ಸಾಧನಗಳನ್ನು ನಾವು ಬಳಸ್ತಾ ಇಲ್ಲ ಬಿಸ್ನೆಸ್ ಎಂಟ್ರಿ ಆಗೋದ್ರಲ್ಲಿ. ಇನ್ನು ಲೇಬರ್ ಕೋಡ್ಸ್, ಕಾರ್ಮಿಕರಿಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ನಿಯಮಗಳು ಹೇಗಿದೆ ಅಂತಂದ್ರೆ ಸ್ಲೋ ಪ್ರೋಗ್ರೆಸ್ ಇನ್ ಇಂಪ್ಲಿಮೆಂಟೇಷನ್ ಡ್ಯೂ ಟು ಅನ್ಈವನ್ ಸ್ಟೇಟ್ ಲೆವೆಲ್ ಎನ್ಫೋರ್ಸ್ಮೆಂಟ್. ಪ್ರತಿ ರಾಜ್ಯಗಳು ಬೇರೆ ಬೇರೆ ನಿಯಮಗಳನ್ನು ಹೊಂದಿವೆ, ಹೀಗಾಗಿ ಸರಿಯಾದ ರೀತಿಯಲ್ಲಿ ಇಡೀ ದೇಶಕ್ಕೆ ಸಂಬಂಧಿಸಿದ ಹಾಗೆ ಈ ನಿಯಮಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಲೇಬರ್ ಕೋಡ್ಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಅನುಷ್ಠಾನಗೊಳಿಸುವುದರಲ್ಲಿ ಒಂದು ಪ್ರೋಗ್ರೆಸ್ ಇದೆಯಲ್ಲ, ಅದು ಬಹಳ ಸ್ಲೋ ಆಗಿದೆ ಅಂತ ಹೇಳ್ತಾ ಇದೆ. ಲಾಜಿಸ್ಟಿಕ್ಸ್ ಇಶ್ಯೂಸ್ ಅಂದ್ರೆ ಸರಕು ಸಾಗಣೆಗೆ ಸಂಬಂಧಿಸಿದ ಹಾಗೆ ಹೈ ಕಾಸ್ಟ್, ಹೆಚ್ಚು ಖರ್ಚಾಗ್ತಾ ಇದೆ, ಕಸ್ಟಮ್ ಡಿಲೇಸ್, ಇನ್ನು ತಡ ಆಗ್ತಾ ಇದೆ, ಅಂಡ್ ಇನ್ಕನ್ಸಿಸ್ಟೆಂಟ್ ಟ್ರೇಡ್ ರೆಗ್ಯುಲೇಷನ್, ಸರಿಯಾದ ರೀತಿಯಲ್ಲಿ ಒಂದು ಕನ್ಸಿಸ್ಟೆಂಟ್ ಆದ ಟ್ರೇಡ್ಗೆ ಸಂಬಂಧಿಸಿದ ಹಾಗೆ, ವಾಣಿಜ್ಯಕ್ಕೆ ಸಂಬಂಧಿಸಿದ ಹಾಗೆ ನಿಯಂತ್ರಕ ಕ್ರಮಗಳು ಸರಿಯಾದ ರೀತಿಯಲ್ಲಿ ಇಲ್ಲ, ಇನ್ಕನ್ಸಿಸ್ಟೆಂಟ್ ಆಗಿದೆ. GST ಕಾಂಪ್ಲೈನ್ಸ್ ಅಂದ್ರೆ GST ನಿಯಮಗಳು ಹೇಗಿದೆ? ಬರ್ಡನ್ಸಮ್, ತುಂಬಾ ಒಂದು ಬರ್ಡನ್ ತರ ಆಗ್ಬಿಟ್ಟಿದೆ. ವಿತ್ ಸ್ಲೋ ಡಿಸ್ಪ್ಯೂಟ್ ರೆಸೊಲ್ಯೂಷನ್, ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತಂದ್ರೆ ಸಮಸ್ಯೆಗಳನ್ನ ಸರಿಯಾಗಿ ಬಗೆಹರಿಸೋದು, ಅದೇನಾಗಿದೆ? ಸ್ಲೋ ಆಗ್ತಾ ಇದೆ. ಅಂಡ್ ಲಿಮಿಟೆಡ್ ಕ್ರೆಡಿಟ್ ಆಕ್ಸೆಸ್ ಫಾರ್ SMEs, ಸ್ಮಾಲ್ ಮೀಡಿಯಂ ಇಂಡಸ್ಟ್ರಿಗಳಿರುತ್ತಲ್ವಾ, ಎಂಟರ್ಪ್ರೈಸ್ಗಳು, ಅವುಗಳಿಗೆ ಸಂಬಂಧಿಸಿದ ಹಾಗೆ ಸರಿಯಾದ ರೀತಿಯಲ್ಲಿ ಸಾಲ ಸಿಗ್ತಾ ಇಲ್ಲ, ಅವುಗಳಿಗೆ ಕ್ರೆಡಿಟ್ ಆಕ್ಸೆಸ್, ಸಾಲ ಸೌಲಭ್ಯ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇನ್ನು ಮುಂದಿನ ಅಂಶ ಯಾವುದು ಅಂತಂದ್ರೆ ಇನ್ಸಿನರೇಷನ್. ಭೋಪಾಲ್ ಪ್ರೊಟೆಸ್ಟ್, ಈ ಮೂಲಕ ಇದು ಸುದ್ದಿಯಲ್ಲಿದೆ. ರೆಸಿಡೆಂಟ್ಸ್ ಪ್ರೊಟೆಸ್ಟಿಂಗ್ ದಿ ಇನ್ಸಿನರೇಷನ್ ಆಫ್ UCC ಹಜಾರ್ಡಸ್ ವೇಸ್ಟ್ ಇನ್ ದ ಸಿಟಿ. ಭೋಪಾಲ್ ದುರಂತವನ್ನು ನೀವು ಕೇಳಿರ್ತೀರಾ. ಆ ದುರಂತದಲ್ಲಿ ಕೆಲವೊಂದು ರೇಡಿಯೇಷನ್ ಇಂದ ಆಗಿರೋ ಕೆಲವೊಂದು ತ್ಯಾಜ್ಯಗಳು ಇನ್ನೂ ಇವೆ, ಅದನ್ನ ನೀವು ಇನ್ಸಿನರೇಷನ್ ಮೂಲಕ ಆ ತ್ಯಾಜ್ಯವನ್ನ ಸುಡಬಹುದು ಅಂತ ಹೇಳಿದೆ ಅಲ್ಲಿನ ಗೌರ್ಮೆಂಟ್. ಹಾಗಾಗಿ ಏನಾಗ್ತಾ ಇದೆ, ಅಲ್ಲಿ ಆ ಒಂದು ಪ್ರೊಸೆಸ್ಗೆ ಅಲ್ಲಿನ ಜನ ಅಡ್ಡಿಪಡಿಸ್ತಾ ಇದ್ದಾರೆ. ರೆಸಿಡೆಂಟ್ಸ್ ಪ್ರೊಟೆಸ್ಟಿಂಗ್ ದಿ ಇನ್ಸಿನರೇಷನ್ ಆಫ್ UCC ಹಜಾರ್ಡಸ್ ವೇಸ್ಟ್ ಇನ್ ದ ಸಿಟಿ. ಆ ಒಂದು ಭೋಪಾಲ್ನಲ್ಲಿ ಆ ತ್ಯಾಜ್ಯಗಳನ್ನ ಇನ್ಸಿನರೇಟ್ ಮಾಡೋದು ಬೇಡ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಈ ಪಾಯಿಂಟ್ಸ್ ಏನು ಇದರದ್ದು? ಡೆಫಿನೇಷನ್ ಏನು ಹಾಗಾದ್ರೆ ಇನ್ಸಿನರೇಷನ್ ಅಂತಂದ್ರೆ? ಬರ್ನಿಂಗ್ ಹಜಾರ್ಡಸ್ ಮಟೀರಿಯಲ್ಸ್ ಅಟ್ ಹೈ ಟೆಂಪರೇಚರ್ಸ್ ಟು ಡಿಸ್ಟ್ರಾಯ್ ಕಂಟ್ಯಾಮಿನೆಂಟ್ಸ್. ಹಜಾರ್ಡಸ್ ಮಟೀರಿಯಲ್ಸ್ ಇರುತ್ತಲ್ವಾ, ವಿಷಕಾರಿ ಅಂಶಗಳು, ಯಾವುದೇ ಒಂದು ಒಂದು ಅನಿಲಕ್ಕೆ ಸಂಬಂಧಪಟ್ಟಿರಬಹುದು, ಸೊ ಯಾವುದೇ ಒಂದು ಗಣಿಗಾರಿಕೆ, ಯಾವುದೇ ಒಂದು ಅವಘಡ ಸಂಭವಿಸಿದಾಗ ಅಲ್ಲಿ ಕೆಲವಾರು ವಿಷಕಾರಿ ಅಂಶಗಳು ಹೊರಗೆ ಬೀಳುತ್ತೆ, ಕೆಲವೊಂದು ವೇಸ್ಟ್ ಮಟೀರಿಯಲ್ಗಳಿರುತ್ತೆ, ಅದನ್ನ ಬರ್ನ್ ಮಾಡೋದು. ಇನ್ಸಿನರೇಷನ್ ಅಂತಂದ್ರೆ ಅದನ್ನ ಸುಡೋದು. ಹೈ ಟೆಂಪರೇಚರ್, ಬಹಳ ದೊಡ್ಡ ಮಟ್ಟದಲ್ಲಿ ಉಷ್ಣಾಂಶವನ್ನು ಬಳಸಿಕೊಂಡು ಅದನ್ನ ಸುಡೋದು, ಆ ಮೂಲಕ ಅದರಲ್ಲಿ ಬೇರೆ ಬೇರೆ ವಿಷಕಾರಿ ಅಂಶಗಳಿರುತ್ತಲ್ವಾ, ಅದನ್ನ ನಾಶ ಮಾಡೋದು. ಅದಕ್ಕೆ ಏನಂತ ಕರಿತೇವೆ? ಇನ್ಸಿನರೇಷನ್. ಪ್ರೊಸೆಸ್ ಏನಂತಂದ್ರೆ ಕಂಡಕ್ಟೆಡ್ ಇನ್ ಅನ್ ಇನ್ಸಿನರೇಟರ್. ಒಂದು ಇನ್ಸಿನರೇಟರ್ ಅಂತಂದ್ರೆ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಎಂದು ಕೊಟ್ಟಿದ್ದೀವಲ್ಲ, ಒಂದು ಇನ್ಸಿನರೇಷನ್ ಅಂತ ಒಂದು ಫ್ಯಾಕ್ಟರಿ ತರ ಒಂದು ಉದ್ದವಾದ ಪೈಪ್ ತರ ಇರುತ್ತೆ, ಅದರ ಕೆಳಗಡೆ ಈ ಒಂದು ಪ್ರೊಸೆಸ್ ನಡೆಯುತ್ತೆ. ಫರ್ನೆಸ್ ಡಿಸೈನ್ ಫಾರ್ ಬರ್ನಿಂಗ್ ಹಜಾರ್ಡಸ್ ಮಟೀರಿಯಲ್. ಇದು ಯಾವುದಕ್ಕೆ ಒಂದು ಡಿಸೈನ್ ಮಾಡಿದ್ದಾರೆ? ಈ ತರ ವೇಸ್ಟ್ ಮಟೀರಿಯಲ್ ಅನ್ನ ಅಥವಾ ಹಜಾರ್ಡಸ್ ಮಟೀರಿಯಲ್ಗಳನ್ನ ಸುಡೋದಕ್ಕೆ ಇದನ್ನ ಬಳಸ್ತಾರೆ. ಮಟೀರಿಯಲ್ಸ್ ಟ್ರೀಟೆಡ್, ಯಾವ್ಯಾವ ತರ ವಸ್ತುಗಳನ್ನ ಇದನ್ನು ಸುಡಬಹುದು ಅಂತಂದ್ರೆ ಸಾಯಿಲ್, ಸ್ಲಡ್ಜ್, ಲಿಕ್ವಿಡ್ ಅಂಡ್ ಗ್ಯಾಸಸ್. ಹೀಗೆ ಬೇರೆ ಬೇರೆ ತ್ಯಾಜ್ಯದ ಹಲವಾರು ವಿಧಗಳಿರುತ್ತಲ್ವಾ, ಮಣ್ಣು, ಸ್ಲಡ್ಜ್, ಮತ್ತೆ ದ್ರವ ರೂಪದಾಗಿರ್ಬಹುದು ಅಥವಾ ಗ್ಯಾಸ್ಗಳಾಗಿರ್ಬಹುದು, ಎಲ್ಲವನ್ನು ಇದರಿಂದ ನಾವು ಸರಿಯಾದ ರೀತಿಯಲ್ಲಿ ಈ ಅದರೊಳಗಿರೋ ಕಂಟ್ಯಾಮಿನೇಟ್ ಅನ್ನ, ವಿಷಕಾರಿ ಅಂಶಗಳನ್ನ ನಾಶ ಮಾಡಬಹುದು ಇದರಿಂದ. ಲಿಮಿಟೇಷನ್ ಏನು ಇದರದ್ದು? ಡಿಸ್ಟ್ರಾಯ್ಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಸಾಲ್ವೆಂಟ್ಸ್ ಅಂಡ್ ಪೆಸ್ಟಿಸೈಡ್ಸ್ ಬಟ್ ಡಸಂಟ್ ಡಿಸ್ಟ್ರಾಯ್ ಮೆಟಲ್ಸ್ ಲೈಕ್ ಲೆಡ್ ಅಂಡ್ ಕ್ರೋಮಿಯಂ. ಕೆಲವೊಂದು ಸಾಲ್ವೆಂಟ್ಗಳನ್ನ ಮತ್ತೆ ಕ್ರಿಮಿನಾಶಕಗಳಲ್ಲಿ ಇರುವಂತಹ ಕೆಲವೊಂದು ಬೇಡವಾದ ಅಂಶಗಳನ್ನ ಇದು ಡಿಸ್ಟ್ರಾಯ್ ಮಾಡುತ್ತೆ, ಆದ್ರೆ ಲೆಡ್ ಮತ್ತೆ ಕ್ರೋಮಿಯಂನಂತಹ ಕೆಲವು ವಿಷಕಾರಿ ಅಂಶಗಳನ್ನ ಇದು ಹಾಗೆ ಉಳಿಸುತ್ತೆ, ಅದು ಇದರ ಮೂಲಕ ನಾಶ ಆಗೋದಿಲ್ಲ. ಇನ್ನು ವೇಸ್ಟ್ ಟು ಎನರ್ಜಿ. ಹೀಟ್ ಫ್ರಾಮ್ ಕಂಬಷನ್ ಕ್ಯಾನ್ ಬಿ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಇದರಿಂದ ಒಂದು ಹೀಟ್ ಜನರೇಟ್ ಆಗುತ್ತಲ್ವಾ ಸುಟ್ಟಾಗ, ಆ ಹೀಟ್ ಅನ್ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೇವೆ? ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ, ವಿದ್ಯುತ್ ಉತ್ಪಾದನೆಗೂ ಸಹ ಇದನ್ನ ಯೂಸ್ ಮಾಡಬಹುದು. ಇನ್ನು ಒಂದು ಪ್ರದೇಶ ಸುದ್ದಿಯಲ್ಲಿದೆ, ಇದು ಮುಖ್ಯವಾಗಿ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ. ಇದು ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಈ ಕಡೆ ಒಂದು ಮ್ಯಾಪ್ ಕಾಣ್ತಾ ಇರ್ಬೋದು ನಿಮಗೆ, ಇದು ಸೌತ್ ಅಮೆರಿಕಾದ ಮ್ಯಾಪು. ಇಲ್ಲಿ ಕಾಣಿಸ್ತಾ ಇದೆ ಒಂದು ಡಾಟ್, ಇದು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ, ಎರಡು ದೇಶಗಳು ಬರುವಂತ ಪ್ರದೇಶ. ಎಲ್ಲಿ ಅಂತ ಸರಿಯಾಗಿ ನೆನಪಿಟ್ಕೊಳ್ಳಿ.
ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಸ್ಟೇಟ್ ಆಫ್ ಎಮರ್ಜೆನ್ಸಿ, ಆ ದೇಶದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ, ಡಿಕ್ಲೇರ್ಡ್ ಡ್ಯೂ ಟು ರೈಸಿಂಗ್ ವೈಲೆನ್ಸ್, ಹಿಂಸಾಚಾರಗಳು ಹೆಚ್ಚಾಗ್ತಾ ಇರೋದ್ರಿಂದ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಕಾಣಿಸ್ಕೊಂಡಿದೆ. ಕೀ ಇನ್ಫಾರ್ಮೇಶನ್ ಏನು? ಲೊಕೇಶನ್ ಎಲ್ಲಿ ಇದರದ್ದು? ಐಲ್ಯಾಂಡ್ ಕಂಟ್ರಿ ಇನ್ ದ ಸೌತ್ ಈಸ್ಟ್ ವೆಸ್ಟ್ ಇಂಡೀಸ್ ಇನ್ ಅಟ್ಲಾಂಟಿಕ್ ಓಷನ್. ಮೊದಲೇ ಕೆಳಗಡೆ ಅದರ ಸ್ವಲ್ಪ ಝೂಮ್ ಮಾಡಿರೋ ಇಮೇಜ್ ಕೊಟ್ಟಿದ್ದೇವೆ. ಟ್ರಿನಿಡ್ಯಾಡ್ ಇಲ್ಲಿದೆ, ಟೊಬ್ಯಾಗೊ ಇಲ್ಲಿದೆ. ಸೌತ್ ಈಸ್ಟ್ ಆಫ್ ವೆಸ್ಟ್ ಇಂಡೀಸ್, ವೆಸ್ಟ್ ಇಂಡೀಸ್ಗೆ ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ಅಟ್ಲಾಂಟಿಕ್ ಓಷನ್ ಅಲ್ಲಿ ಇರೋದು ನೆನ್ಪಿಟ್ಕೊಳ್ಳಿ. ನಾರ್ತ್ ಈಸ್ಟ್ ಆಫ್ ವೆನಿಜುವೆಲಾ, ವೆನಿಜುವಾಲಾ ಇಲ್ಲಿದೆ. ವೆನಿಜುವಾಲಾದ ನಾರ್ತ್ ಈಸ್ಟ್ ಪ್ರದೇಶದಲ್ಲಿ ಈ ಒಂದು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ಇದೆ. ಅದೇ ರೀತಿ ನಾರ್ತ್ ವೆಸ್ಟ್ ಆಫ್ ಗಯಾನಾ, ಗಯಾನಾ ದೇಶಕ್ಕೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ರೀಜನ್ ಯಾವುದು? ಪಾರ್ಟ್ ಆಫ್ ಕೆರಿಬಿಯನ್ ಕಮ್ಯುನಿಟಿ, ಕ್ಯಾರಿಕೋಮ್ ಅಂತ ಕರಿತೇವಲ್ವಾ, ಕೆರಿಬಿಯನ್ ಕಮ್ಯುನಿಟಿ, ಅದರ ಒಂದು ಭಾಗ ಇದು. ಜಿಯೋಗ್ರಾಫಿಕಲ್ ಫೀಚರ್ಸ್ ಏನು ಇದರದ್ದು? ಮೌಂಟೇನ್, ನಾರ್ದರ್ನ್ ರೇಂಜ್ ಈ ಒಂದು ಭಾಗದಲ್ಲಿ ಮುಂದುವರಿಯುತ್ತೆ. ಕಂಟಿನ್ಯೂಷನ್ ಆಫ್ ದಿ ಆಂಡಿಸ್ ಅಂಡ್ ಆಂಡಿಸ್ ಫ್ರಮ್ ವೆನಿಜುವಾಲಾ, ಈ ವೆನಿಜುವಾಲಾದಿಂದ ಆಂಡಿಸ್ ಪರ್ವತ ಈ ಒಂದು ಭಾಗಕ್ಕೂ ಮುಂದುವರಿಯುತ್ತೆ. ನಾರ್ದರ್ನ್ ರೇಂಜ್ ಅಂತ ಅದಕ್ಕೆ ಕರೀತೇವೆ. ಹೈಯೆಸ್ಟ್ ಪಾಯಿಂಟ್ ಯಾವುದು? ಮೌಂಟ್ ಆರಿಪೋ, ಮೌಂಟ್ ಆರಿಪೋ ಆ ಒಂದು ರೇಂಜ್ಗಳಲ್ಲಿ ಹೈಯೆಸ್ಟ್ ಪಾಯಿಂಟ್. ಇನ್ನು ಒಂದು ಲೇಕ್ ಇದೆ ಇದರಲ್ಲಿ, ಪಿಚ್ ಲೇಕ್ ಅಂತ. ಯಾಕೆ ಫೇಮಸ್ ಅಂತಂದ್ರೆ ಇಟ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯಾಚುರಲ್ ಅಸ್ಪಾಲ್ಟ್ ರಿಸರ್ವಾಯರ್, ಅಂದ್ರೆ ಅಸ್ಪಾಲ್ಟ್ ಅನ್ನುವಂತ ಒಂದು ವಸ್ತುವಿನ ಅತ್ಯಂತ ದೊಡ್ಡ ರಿಸರ್ವಾಯರ್ ಇದು ಈ ಒಂದು ಲೇಕ್. ನಂತರ ಮೇಜರ್ ರಿವರ್ಸ್, ಈ ಒಂದು ಪ್ರದೇಶದ ಮೇಜರ್ ರಿವರ್ ಯಾವುದು? ಆಲ್ಟಾಯ್ರ್ ಅಂಡ್ ಕ್ಯಾರೋನಿ. ಕೆಲವೊಂದು ಸಾರಿ UPSC ಪ್ರಿಲಿಮ್ಸ್ ಅಲ್ಲಿ ಈ ತರ ಸುದ್ದಿಯಲ್ಲಿರೋ ಪ್ರದೇಶಗಳನ್ನ ಹೊಂದಿಸಿ ಬರೆಯಿರಿ ಅಥವಾ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಡ್ತಾರೆ, ಅದಕ್ಕೆ ಈ ಪ್ರದೇಶಗಳನ್ನ ನೋಡಿಟ್ಕೊಳ್ಳಿ. ಇನ್ನು ಮಿಥೈಲ್ ಕೋಬ್ಯಾಲಮಿನ್, ಏನಿದು ಮಿಥೈಲ್ ಕೋಬ್ಯಾಲಮಿನ್ ಅಂತಂದ್ರೆ ಸುದ್ದಿಯಲ್ಲಿ ಯಾಕಿದೆ ಅಂತಂದ್ರೆ FSSAI ಗೈಡ್ಲೈನ್ಸ್ ಇಶ್ಯೂಡ್ ಫಾರ್ ಯೂಸಿಂಗ್ ಮಿಥೈಲ್ ಕೋಬ್ಯಾಲಮಿನ್ ಇನ್ ಫುಡ್ ಸಪ್ಲಿಮೆಂಟ್ ಅಂಡ್ ಪ್ರಾಡಕ್ಟ್ಸ್. ಆಹಾರ ಪದಾರ್ಥಗಳಲ್ಲಿ ಮತ್ತು ಬೇರೆ ಬೇರೆ ಉತ್ಪನ್ನಗಳಲ್ಲಿ ಈ ಒಂದು ಮಿಥೈಲ್ ಕೋಬ್ಯಾಲಮಿನ್ ಅನ್ನ ಯೂಸ್ ಮಾಡಿ ಅಂತ ಕೆಲವೊಂದು ಗೈಡ್ಲೈನ್ ಅನ್ನು ಹೊರಡಿಸಿದೆ. ಯಾವ ಸಂಸ್ಥೆ? FSSAI. ಈ ಪಾಯಿಂಟ್ಸ್ ಏನು ಅದರದ್ದು? ಏನು ಹಾಗಾದ್ರೆ ಮಿಥೈಲ್ ಕೋಬ್ಯಾಲಮಿನ್? ವಾಟ್ ಇಟ್ ಈಸ್? ನ್ಯಾಚುರಲ್ ಫಾರ್ಮ್ ಆಫ್ ವಿಟಮಿನ್ B12 ಫೌಂಡ್ ಇನ್ ಫಿಶ್, ಮೀಟ್, ಎಗ್ಸ್ ಅಂಡ್ ಮಿಲ್ಕ್. ಇದು ಒಂದು ವಿಟಮಿನ್ B12 ಒಂದು ನ್ಯಾಚುರಲ್ ಫಾರ್ಮ್, ನೈಸರ್ಗಿಕವಾಗಿ ಫಿಶ್, ಮೀಟ್ ಮತ್ತೆ ಎಗ್ಸ್ ಹಾಗೂ ಮಿಲ್ಕ್ ಗಳಲ್ಲಿ ಸಿಗುವಂತಹ ವಿಟಮಿನ್ B12 ಒಂದು ನೈಸರ್ಗಿಕವಾದ ರೂಪ. ಫಂಕ್ಷನ್ ಏನ್ ಮಾಡುತ್ತೆ ಇದು? ಹೆಲ್ಪ್ಸ್ ಇನ್ DNA ಸಿಂಥೆಸಿಸ್, ಬ್ಲಡ್ ಫಾರ್ಮೇಶನ್, ಪ್ರೋಟೀನ್ ಸಿಂಥೆಸಿಸ್. DNA, ಪ್ರೋಟೀನ್ ಮತ್ತೆ ಬ್ಲಡ್ಗೆ ಸಂಬಂಧಪಟ್ಟ ಹಲವಾರು ಕೆಲಸಗಳನ್ನ ಈ ಒಂದು ವಿಟಮಿನ್ B12 ನಮ್ಮ ದೇಹದೊಳಗಡೆ ಮಾಡುತ್ತೆ. ಸಪೋರ್ಟ್ಸ್ ನರ್ವಸ್ ಅಂಡ್ ನ್ಯೂರೋಲಾಜಿಕಲ್ ಹೆಲ್ತ್, ಮುಖ್ಯವಾಗಿ ನರಗಳಿಗೆ ಸಂಬಂಧಿಸಿದ ಹಾಗೆ, ಮೆದುಳಿನಲ್ಲಿ ನ್ಯೂರೋಲಾಜಿಕಲ್ಗೆ ಸಂಬಂಧಿಸಿದ ಹಾಗೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಈ B12 ಹೆಲ್ಪ್ ಮಾಡುತ್ತೆ. ಇದರ ಒಂದು ಫಾರ್ಮ್ ಯಾವುದು? ನ್ಯಾಚುರಲ್ ಫಾರ್ಮ್ ಯಾವುದು? ಮಿಥೈಲ್ ಕೋಬ್ಯಾಲಮಿನ್. ಯೂಸಸ್ ಏನು ಇದರದ್ದು? ಟ್ರೀಟ್ಸ್ ನರ್ವ್ ಪೇನ್ ಇನ್ ಡಯಾಬಿಟಿಸ್, ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಡಯಾಬಿಟಿಕ್ ಆದಾಗ ಕೆಲವೊಂದು ನರ ದೌರ್ಬಲ್ಯ ಅಥವಾ ನರದಲ್ಲಿರುವ ನೋವುಗಳನ್ನ ನಿವಾರಿಸಲಿಕ್ಕೋಸ್ಕರ ಇದನ್ನ ಬಳಸ್ತಾರೆ. ಮ್ಯಾನೇಜಸ್ B12 ಡೆಫಿಷಿಯನ್ಸಿ ಅನಿಮಿಯಾ, B12 ಡೆಫಿಷಿಯನ್ಸಿಯಿಂದ ಬರುವಂತಹ ಅನಿಮಿಯಾವನ್ನ ಮ್ಯಾನೇಜ್ ಮಾಡಲಿಕ್ಕೆ, ಸಂಪೂರ್ಣವಾಗಿ ನಿವಾರಿಸಲಿಕ್ಕೆ ಆಗದೆ ಇದ್ರು ಕೆಲವೊಂದು ಸಾರಿ ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಈ ಒಂದು ಮಿಥೈಲ್ ಕೋಬ್ಯಾಲಮಿನ್ ಅನ್ನು ಬಳಸ್ತಾರೆ. ಹೆಲ್ಪ್ಸ್ ವಿತ್ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಲೈಕ್ ಅಲ್ಝೀಮರ್ನಂತಹ ಕೆಲವೊಂದು ಕಾಯಿಲೆಗಳನ್ನ ನಿಭಾಯಿಸಲಿಕ್ಕೋಸ್ಕರವೂ ಸಹ ಇದನ್ನ ಬಳಸ್ತಾರೆ. ಆದ್ರೆ ಯಾಕೆ ಇದು ಮ್ಯಾಟರ್ ಅಂತಂದ್ರೆ ವೈ ಇಟ್ ಮ್ಯಾಟರ್ಸ್? ಮೆನಿ ಇಂಡಿಯನ್ಸ್ ಲ್ಯಾಕ್ B12 ಡ್ಯೂ ಟು ವೆಜಿಟೇರಿಯನ್ ಡಯಟ್ಸ್. ಮುಖ್ಯವಾಗಿ ವೀಗನ್ ಅಂತ ನೀವು ಕೇಳಿರಬಹುದು, ಅವರು ಹಾಲನ್ನು ಸಹ ಕುಡಿಯೋದಿಲ್ಲ, ಪ್ರತಿಯೊಂದು ಸಹ ಸಸ್ಯದಿಂದಾನೇ ಅವರು ಪಡ್ಕೊಳ್ತಾರೆ. ಅವರು ಫಿಶ್, ಮೀಟ್, ಎಗ್ಸ್ ಅಂಡ್ ಮಿಲ್ಕ್ ಇದರಲ್ಲಿ ಇರುವಂತಹ B12 ಅವರಿಗೆ ಸಿಗೋದೇ ಇಲ್ಲ. ಹಾಗಾಗಿ ಅವರ ದೇಹದೊಳಗಡೆ B12 ಕೊರತೆ ಕಂಡು ಬರುತ್ತೆ. ಮಿಥೈಲ್ ಕೋಬ್ಯಾಲಮಿನ್ ಇಸ್ ಮೋರ್ ಎಫೆಕ್ಟಿವ್ ದನ್ ಅದರ್ B12 ಫಾರ್ಮ್ಸ್. ಹೀಗಾಗಿ ಈ ಒಂದು ಮಿಥೈಲ್ ಕೋಬ್ಯಾಲಮಿನ್ ಅನ್ನ ಫುಡ್ ಪ್ರಾಡಕ್ಟ್ಗಳಲ್ಲಿ ಸೇರಿಸೋದ್ರಿಂದ ಎಲ್ಲರಿಗೂ ಅದರ ಉಪಯೋಗ ಸಿಗಬಹುದು ಅಂತ FSSAI ಗೈಡ್ಲೈನ್ಸ್ ಹೊರಡಿಸಿದೆ. ಇದು ಬೇರೆ B12 ಫಾರ್ಮ್ಗಳಿದೆಯಲ್ಲ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ತಾರೆ. ಇನ್ನು ಮೇನ್ಸ್ ಕ್ವಶನ್, ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ ಒಂದು ಮೇನ್ಸ್ ಕ್ವಶನ್ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಡ್ರೆಸಿಂಗ್ ಚೈಲ್ಡ್ಹುಡ್ ಮಾಲ್ ನ್ಯೂಟ್ರಿಷನ್ ಇನ್ ಇಂಡಿಯಾ. ಮುಖ್ಯವಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಂಡು ಬರ್ತಾ ಇದೆ. ಹಾಗಾಗಿ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಂದ್ರೆ ಬಹು ಆಯಾಮದ ಒಂದು ಅಪ್ರೋಚ್ ಬೇಕಾಗಿದೆ ಇದಕ್ಕೆ. ಅದರ ಸಿಗ್ನಿಫಿಕೆನ್ಸ್ ಏನು, ಯಾಕೆ ಬೇಕು, ಅದರ ಮಹತ್ವ ಏನು? ಹೌ ಕ್ಯಾನ್ ಟೈಮ್ಲಿ ಇಂಟರ್ವೆನ್ಷನ್ ಅಂಡ್ ಕ್ವಾಲಿಟಿ ನ್ಯೂಟ್ರಿಷನ್ ಕಾಂಟ್ರಿಬ್ಯೂಟ್ ಟು ಸಾಲ್ವಿಂಗ್ ದ ಇಶ್ಯೂಸ್. ಸರಿಯಾದ ವೇಳೆಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳೋದು ಅಥವಾ ಕ್ವಾಲಿಟಿಯಾದ ನ್ಯೂಟ್ರಿಷನ್ ಯಾವ ರೀತಿ ಈ ಒಂದು ಸಮಸ್ಯೆಗಳನ್ನ ಪರಿಹರಿಸಬಲ್ಲದು ಅಂತ ಈ ಒಂದು ಪ್ರಶ್ನೆಯ ಅರ್ಥ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್.
ಎರಡು ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ 1, ಇಂಡಿಯಾಸ್ ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಕೇರ್ ಸಿಸ್ಟಮ್ ಲಾರ್ಜ್ಲಿ ಫೋಕಸಸ್ ಆನ್ ಕ್ಯೂರೇಟಿವ್ ಕೇರ್, ಲಿಮಿಟೆಡ್ ಪ್ರಿವೆಂಟಿವ್, ಪ್ರೊಮೋಟಿವ್ ಅಂಡ್ ರಿಹ್ಯಾಬಿಲಿಟೇಟಿವ್ ಕೇರ್. ಭಾರತದ ಒಂದು ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಅದು ಏನ್ ಮಾಡಿದೆ, ಹೆಚ್ಚಾಗಿ ರೋಗಗಳನ್ನ ನಿವಾರಿಸೋದಕ್ಕೆ ಹೆಚ್ಚು ಫೋಕಸ್ ಮಾಡಿದೆ ಹೊರತು ಮೊದಲೇ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ಅಥವಾ ರಿಹ್ಯಾಬಿಲಿಟೇಟಿವ್ ಅಥವಾ ಪ್ರಮೋಟಿವ್ ಬೇರೆ ಬೇರೆ ಅಂಶಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿಲ್ಲ. ಹೆಚ್ಚಾಗಿ ನಿವಾರಣೆಯ ಕಡೆ ಹೆಚ್ಚು ಗಮನ ಕೊಟ್ಟಿದೆ. ಮೊದಲನೇ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 2 ಏನು, ಅಂಡರ್ ಇಂಡಿಯಾಸ್ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಟು ಹೆಲ್ತ್ ಕೇರ್ ಡೆಲಿವರಿ, ಸ್ಟೇಟ್ಸ್ ಆರ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ಹೆಲ್ತ್ ಸರ್ವಿಸಸ್. ಮುಖ್ಯವಾಗಿ ಡಿಸೆಂಟ್ರಲೈಸೇಷನ್ ಅಂದ್ರೆ ಆರೋಗ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಒಂದೇ ಒಂದು ಸೆಂಟರ್ ಎಲ್ಲ ನಿಭಾಯಿಸ್ತಾ ಇಲ್ಲ. ರಾಜ್ಯಗಳು ಹೆಲ್ತ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದು, ಅದನ್ನು ಅನುಷ್ಠಾನಗೊಳಿಸೋದನ್ನ ಮಾಡ್ತಾ ಇವೆ. ಇದು ಎರಡನೇ ಸ್ಟೇಟ್ಮೆಂಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಇನ್ ದ ರೆಸ್ಪೆಕ್ಟ್ ಟು ದಿ ಅಬೋವ್ ಸ್ಟೇಟ್ಮೆಂಟ್? ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1. ಇದು ಆಪ್ಷನ್ ಎ. ಇನ್ನು ಬೋತ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 is not the correct explanation for statement 1. Statement 1 is correct, statement 2 is incorrect. Statement 1 is incorrect, statement 2 is correct. ಇಷ್ಟರಲ್ಲಿ ಸರಿಯಾದ ಉತ್ತರ ನಿಮಗೆ ತಿಳಿದಿದ್ರೆ ಕಮೆಂಟ್ ಮಾಡಿ, ತಿಳಿದಿಲ್ಲದೆ ತಿಳ್ಕೊಂಡು ನಂತರ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ವೊಕ್ಯಾಬುಲರಿ ನೋಡೋದಾದ್ರೆ, ಮೊದಲನೇದು ಫೋರ್ಬಿಯರೆನ್ಸ್ ಅಂದ್ರೆ ತಾಳ್ಮೆ. ಇಂಗ್ಲಿಷ್ ನಲ್ಲಿ ಸಿನೋನಿಮ್ಸ್ ಏನು, ಪೇಷನ್ಸ್, ಟಾಲರೆನ್ಸ್, ರೆಸ್ಟ್ರೆಂಟ್, ಸೆಲ್ಫ್ ಕಂಟ್ರೋಲ್. ಇದೆಲ್ಲ ಫೋರ್ಬಿಯರೆನ್ಸ್ಗೆ ಸಿನೋನಿಮ್ಸ್ಗಳು. ಎಕ್ಸಾಂಪಲ್ ನೋಡಿ, ಟೀಚರ್ ಶೋಡ್ ಗ್ರೇಟ್ ಫೋರ್ಬಿಯರೆನ್ಸ್ when the student kept asking the same question. ಒಂದೇ ಕ್ವಶನ್ ಅನ್ನ ಮತ್ತೆ ಮತ್ತೆ ಕೇಳಿದ್ರು ಸಹ ಟೀಚರ್ ತಾಳ್ಮೆಯಿಂದ ಇದ್ರು. ಫೋರ್ಬಿಯರೆನ್ಸ್ ಅಂತಂದ್ರೆ ತಾಳ್ಮೆ. ರೆನೇಜ್ ತೊರೆಯೋದು. ತೊರೆ ಅಂತಂದ್ರೆ ತೊರೆಯೋದು, ಬಿಟ್ಟು ಹೋಗೋದು. ಸಿನೋನಿಮ್ಸ್ ಗೋ ಬ್ಯಾಕ್ ಆನ್, ಬ್ರೇಕ್, ಫೇಲ್ ಅಥವಾ ಫೇಲ್ ಆಗೋದು, ಆ ತರ. ಇದನ್ನ ಬಿಟ್ಟು ಬೇರೆದಕ್ಕೆ ಹೊರಡೋದು. ಎಕ್ಸಾಂಪಲ್ ನೋಡಿ, he promised to help with the project but decided to renege on his commitment at the last moment. ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಿದ್ರು ಸಹ ಕೊನೆ ಕ್ಷಣದಲ್ಲಿ ಅದನ್ನ ಬಿಟ್ಟ, ಆ ಒಂದು ನಿರ್ಧಾರವನ್ನ ಹಿಂತೆಗೆದುಕೊಂಡ. ಗೋ ಬ್ಯಾಕ್ ಆನ್, ತೊರೆದು ಬಿಟ್ಟ ಅಂತ. ನೆಕ್ಸ್ಟ್ ಅಪಾರ್ಷನ್ ಅಂದ್ರೆ ಹಂಚಿಕೆ. ಅಲೋಕೇಟ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಡಿವೈಡ್ ಮಾಡೋದು, ಶೇರ್ ಮಾಡೋದು. ಟೀಚರ್ ವಿಲ್ ಅಪಾರ್ಷನ್ ದ ಹೋಮ್ವರ್ಕ್ ಅಮಂಗ್ ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ಎಬಿಲಿಟೀಸ್. ಆಯಾ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಟೀಚರ್ ಏನ್ ಮಾಡಿದ್ರು, ಹೋಮ್ವರ್ಕ್ ಅನ್ನ ಎಲ್ರಿಗೂ ಡಿವೈಡ್ ಮಾಡಿದ್ರು, ಹಂಚಿದ್ರು. ಅಟರೆನ್ಸ್ ಹೇಳಿಕೆ. ರಿಮಾರ್ಕ್, ಸ್ಟೇಟ್ಮೆಂಟ್, ಸ್ಪೀಚ್, ಕಮೆಂಟ್ ಇದೆಲ್ಲ ಇದಕ್ಕೆ ಸಿನೋನಿಮ್ಸ್ಗಳು. ಈ ಸಡನ್ ಅಟರೆನ್ಸ್ ಲೆಫ್ಟ್ ಎವ್ರಿ ಒನ್ ಇನ್ ದ ಮೀಟಿಂಗ್ ಶಾಕ್ಡ್. ಅವರ ಒಂದು ಹೇಳಿಕೆ, ಸಡನ್ ಆಗಿ ಅವರು ಕೊಟ್ಟಂತಹ ಹೇಳಿಕೆ ಏನಾಗುತ್ತೆ, ಅದರಿಂದ ಮೀಟಿಂಗ್ ನಲ್ಲಿ ಇರೋರೆಲ್ಲ ಶಾಕ್ ಆದ್ರು ಅಂತ. ಸ್ಕ್ರೂಟಿನಿ ಅಂದ್ರೆ ಪರಿಶೀಲಿಸೋದು. ಎಕ್ಸಾಮಿನೇಷನ್, ಇನ್ಸ್ಪೆಕ್ಷನ್, ಅನಾಲಿಸಿಸ್, ರಿವ್ಯೂ ಇದೆಲ್ಲ ಸ್ಕ್ರೂಟಿನಿಗೆ ಸಮಾನಾರ್ಥಕ ಪದಗಳು. ದ ಕಂಪನೀಸ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಆರ್ ಅಂಡರ್ ಸ್ಕ್ರೂಟಿನಿ ಬೈ ದ ಆಡಿಟರ್ಸ್ ಟು ಎನ್ಶೂರ್ ಅಕ್ಯುರಸಿ. ಆಡಿಟರ್ಗಳು ಈ ಒಂದು ಫೈನಾನ್ಷಿಯಲ್ ರೆಕಾರ್ಡ್ ಅನ್ನ ಸ್ಕ್ರೂಟಿನ್ ಮಾಡ್ತಾರೆ, ಅಂದ್ರೆ ಪರಿಶೀಲಿಸ್ತಾ ಇದ್ದಾರೆ. ಯಾವುದಕ್ಕೆ, ಅಕ್ಯುರಸಿ ಇದೆಯಾ, ಸರಿಯಾಗಿದೆಯಾ, ಅದು ನಿಖರವಾಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಸ್ಕ್ರೂಟಿನಿ ಪರಿಶೀಲಿಸ್ತಾ ಇದ್ದಾರೆ. ಇಷ್ಟು ಇವತ್ತಿನ ಶಬ್ದಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.